स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं भूमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। गर्गः शूरसुतोक्त्या व्रजमायात् सात्वतां पुरोधाः सह चक्रे क्षत्रिययोग्यान् संस्कारान् कृष्णरोहिणी सोन्मोहो। भुक्त्वा च गोपसहितो भगवान् तदन्नं रेमे च गोकुलमवाप्य समस्तनाथः। ಆಜ್ಞಾತಿಲಂಘನಕೃತ ಬ್ರಾಹ್ಮಣರು ಕೊಡಲಿಲ್ಲ, ಆ ವಿಪ್ರಪತ್ನಿಯರು ಕೊಟ್ಟರು. ಅವರೆಲ್ಲ ವಿಶೇಷವಾದ ಸಿರಿಮೆಯನ್ನು ಸಾಧನೆ ಮಾಡಿದರು. ಅವರಿಗೆ ಗಂಡಂದಿರಿ ಬರದೇ ಇದ್ದಕ್ಕಂಥ ವಿಶೇಷ ಸಾಮರ್ಥ್ಯ ದೇವರ ಅನುಗ್ರಹದಿಂದ ಅವರಿಗೆ ಬಂತು. ಅಂತ ಮನೆಯಲ್ಲಿ ಯಾರೇ ಸರಿ ಮಾಡಿದರೂ ಕೂಡ ತಪ್ಪನ್ನು ಸರಿ ಮಾಡಲಿಕ್ಕೆ ಬರುತ್ತೆ ಅಂತ ಸೂಚನೆ ಮಾಡಿ ಕೃಷ್ಣೋಥ ವೀಕ್ಷ್ಯ ಪುರುಹೂತ ಮಹಪ್ರಯತ್ನಂ ಗೋಪಾನ್ಯವಾರಯದ ವಿಸ್ಮರಣಾಯ ತಸ್ಯ ಮಾಮಾನುಷೋಯಮಿತಿ ಮಾಮವಗಚ್ಚತಾತ್ಸ ಇತ್ಯವ್ಯಯೋಶ್ಯ ವಿತಥೇ ಮಹಭಂಗಮೀಶಃ. ಕೃಷ್ಣಃ ಅಥ ವೀಕ್ಷ್ಯ ಪುರುಹೂತ ಮಹಪ್ರಯತ್ನಂ ಗೋಪಾನ್ ನ್ಯವಾರಯತ್ ಅವಿಸ್ಮರಣಾಯ ತಸ್ಯ ಮಾಮಾನುಷಃ ಅಯಮಿತಿ ಮಾಂ ಅವಗಚ್ಚತಾತ್ ಸಹ ಇತಿ ಅವ್ಯಯಃ ಅಸ್ಯ ವಿದಧೆ ಮಹಭಂಗಂ ಈಶಃ. ಕೃಷ್ಣ ಅಥ ಅಥ ಮುಂದಿನ ವಿಷಯ. ಪ್ರತಿಯೊಂದಕ್ಕೂ ಅಥ ಅಥ ಹೆಚ್ಚಾಗಿ ಹೇಳ್ತಾರೆ. ಅದಕ್ಕೆ ಪ್ರತಿಯೊಂದು ಭಗವಂತನ ಕಥೆ ಮಂಗಳಕರ. ಅಥ ಅಂದರೆ ಮಂಗಳವಾಚಕ, ಆನಂತರ್ಯವಾಚಕ, ಅನೇಕ ಅರ್ಥ ಇದೆ. ಭಾಳ ಮುಖ್ಯವಾಗಿ ಕೃಷ್ಣನ ಯಾವ ಕಥೆ ಕೇಳಿದರೂ ಕೂಡ ಅತ್ಯಂತ ಮಂಗಳಕರ ಅಂತ ಹೇಳೋದಕ್ಕೆ ಅಥ ಕೃಷ್ಣ ವೀಕ್ಷ ಪುರುಹೂತ ಮಹಪ್ರಯತ್ನಂ. ಪುರುಹೂತ ಇಂದ್ರದೇವರು, ಮಹಾ ಅವರ ಪೂಜೆ, ಪ್ರಯತ್ನ ಇವರೆಲ್ಲ ಗೋಪರೆಲ್ಲ ಮಾಡ್ತಾ ಇದ್ರು. ಪ್ರತಿ ವರ್ಷ ಕೂಡ ಒಂದು ವಾರ್ಷಿಕವಾದ ಕಾರ್ಯಕ್ರಮ ಇಂದ್ರೋತ್ಸವ ಅಂತ ಮಾಡ್ತಾ ಇದ್ರು, ಇಂದ್ರನ ಪೂಜೆಯನ್ನು. ಗೋಪಾನ್ಯವಾರಯತ ವಿಸ್ಮರಣಾಯ ತಸ್ಯ. ಕೃಷ್ಣ ನೋಡಿದಾದ್ರು, ನೋಡ್ಬಿಟ್ಟು ಎರಡು ಕೆಲಸ ಮಾಡಬೇಕಾಗಿತ್ತು. ಒಂದೇನು, ಇವರಿಗೆಲ್ಲ ಇಂದ್ರನೇ ಸರ್ವೋತ್ತಮನಲ್ಲ ಅಂತ ತಿಳಿಸ್ಬೇಕಾದ್ದು ಇವರಿಗೆ, ಮತ್ತು ಇಂದ್ರದೇವರಿಗೆ ಬಂದ ಅಹಂಕಾರವನ್ನು ಪರಿಹಾರ ಮಾಡೋಕ್ಕೆ ಎರಡು ಕೆಲಸ ಮಾಡಬೇಕಾಗಿತ್ತು. ಕೃಷ್ಣ ಎರಡಕ್ಕೋಸ್ಕರ ಏನು ಮಾಡ್ದ, ಮಹಾಭಂಗ ಮೀಶಃ. ಇಂದ್ರನ ಕುರಿತು ಯಜ್ಞನೇ ಮಾಡಬೇಡಿ ಅಂತ ಹೇಳಲಿಲ್ಲ, ಪೂಜೆ ಮಾಡಬೇಡಿ ಅಂತ ಹೇಳಲಿಲ್ಲ. ಯಾರಿಗೋಸ್ಕರ ಮಾಡಬಾರದು, ಇಂದ್ರಿಗೋಸ್ಕರ ಮಾಡಬಾರ್ದು. ಮತ್ತು ಯಾರಿಗೋಸ್ಕರ ಮಾಡಬೇಕು, ನನಗೋಸ್ಕರ ಮಾಡಲಿ ಅಂತ ಹೇಳಲಿಲ್ಲ. ಈ ಗೋವರ್ಧನಕ್ಕೆ ಮಾಡಿರೋದು, ಗೋವರ್ಧನಕ್ಕೆ ಮಾಡಿ. ಇವ್ಯಾರು ಬದುಕಿರೋದು ಯಾರಿಂದ, ಗೋವುಗಳಿಂದ. ಗೋವುಗಳಿಗೆ ರಕ್ಷಣೆ ಕೊಡೋದು ಯಾವುದು, ಗೋವರ್ಧನ ಗಿರಿ. ಅಲ್ಲಿ ಸುತ್ತಮುತ್ತ ಬೆಳೆದಂಥ ಪದಾರ್ಥ ಅವರಿಗೆ ಸಿಗೋದ್ರಿಂದ ನೀವು ಅದನ್ನು ಪೂಜೆ ಮಾಡಿ ಅಂತೇಳಿ ಫಸ್ಟ್ ಅವ್ರೇನು ಮಾಡಿ. ಕೃಷ್ಣನ ಮಾತು ಇಷ್ಟೊತ್ತಿಗಾಲೇ ಗೊತ್ತಾಗಿತ್ತು. ಇಷ್ಟೆಲ್ಲ ಮಹಿಮೆ ನೋಡಿದ ಮೇಲೆ ಕೃಷ್ಣ ಏನು ಹೇಳಿದ್ರು ಕೇಳಕ್ಕೆ ಅವ್ರು ತಯಾರಿದ್ರು. ಆಗಲೇ ಅಂತ ಒಪ್ಕೊಂಡು ಮಾಡೇ ಬಿಟ್ಟು ನ್ಯವಾರ ಇದು ಅವಿಸ್ಮರಣಾಯ ತಸ್ಯ. ತನ್ನನ್ನು ಮರಿ ಕೊಡುದು ಯಾರೋ ಇಂದ್ರ. ಅವರು ಪ್ರಾರ್ಥನೆ ಮಾಡಿದ್ದಕ್ಕೆ ಅವತಾರ ಮಾಡಿರೋದು ಕೃಷ್ಣ. ಮಧ್ಯೆ ಮಧ್ಯೆ ಏನಾಗ್ತಾ ಇತ್ತು ಇವರಿಗೆ, ನಾವೇ ಸ್ವಲ್ಪ ಗ್ರೇಟ್ ಅಂತ ಭಾವನೆ ಬರ್ತಾ ಇತ್ತು. ಅದು ಅಹಂಕಾರ ಇದಕ್ಕೋಸ್ಕರ ಬರ್ತಾ ಇತ್ತು. ಅದು ಯಾವುದಕ್ಕೋಸ್ಕರ, ಅಸುರಾವೇಶಾದಿಗಳಿಂದ. ಅದಕ್ಕೆ ಪ್ರಾರಂಭ ಕಾರಣ ಆಗಿತ್ತು. ಹೌದೌದು, ಹೊರಬಾರ್ದು. ಇದು ದೇವ ಗರುಡ ಮೂರು ರೂಪದಲ್ಲೇ ಬರೋದು. ವಾಯುದೇವರಿಗೆ ಅವತಾರ ರೂಪದಲ್ಲೂ ಬರೋದಿಲ್ಲ. ಅದು ವಿಶೇಷ, ಪೂರ್ತಿ ಆಪೋಸಿಟ್ ಅದು. ಮಾಮಾನುಷೋಯಮಿತಿ ಮಾಂ ಅವಗಚ್ಛಾತ್ ಸಾತ್ ಸಹ. ಸಹ ಮಾಂ, ಮಾ ಅಂದ್ರೆ ಮಾಂ ನನ್ನನ್ನು, ಮಾನುಷ ಇತಿ ಮಾ ಅವಗಚ್ಛತ. ಮನುಷ್ಯ ಅಂತ ತಿಳಿಬಾರ್ದು. ಒಂದು ಮಾ ಡೋಂಟ್ ಅಂತ ಅರ್ಥ, ಇನ್ನೊಂದು ಮಾಗೆ ನನ್ನನ್ನು ಅಂತ ಅರ್ಥ. ಸ ಇತಿ ಅವ್ಯಯೋ ಅಸ್ಯ ವಿದಧೆ. ಕೃಷ್ಣನಿಗೆ ಇದರಿಂದ ಏನೋ ವಿಶೇಷ ಪೂಜೆ ಮಾಡಿ ಸಂತೋಷ ಆಗುತ್ತೆ, ಕೃಷ್ಣನಿಗೆ ಹೆಚ್ಚು ಕಡಿಮೆ ಆಗುತ್ತೆ ಇಲ್ಲ. ಅವರಿಗೆ ಕೊಡಬೇಕು ಅಷ್ಟೇ. ಅವರು ತನಗೇನು ಅದರಿಂದ ಅವ್ರು ತಿಳ್ಕೊಂಡ್ರೆ ಎಷ್ಟು ಬಿಟ್ಟರೆ ಎಷ್ಟು. ದೇವ್ರಿಗೆ ಏನಿಲ್ಲ ಅದರಿಂದ ಯಾವ ಲಾಸು ಇಲ್ಲ. ಭಾಳ ದೊಡ್ಡ ವ್ಯಕ್ತಿ ಸಣ್ಣ ತಿಳ್ಕೊಂಡ್ರೆ ಅವ್ರಿಗೆ ನಷ್ಟ ಇರೋದು ಅವನಿಗೆ ಹೊರತು ಏನಿಲ್ಲ. ಸೂರ್ಯ ಬಂತು ಎಳ್ಳೆ ಎಲ್ಲ ಹೊರಗಡೆ ಇವೆಲ್ಲ ಕುತ್ಕೊಂಡ, ನಷ್ಟ ಇರೋ ಸೂರ್ಯನಿಗೆ ಅದರಿಂದ ಇಲ್ಲ. ಇವರಿಗೆ ನಷ್ಟ. ಅದು ಒಳ್ಳೆ ಅವಕಾಶ ಕಳ್ಕೊಂಡಿದ್ದಕ್ಕೆ ಇವರಿಗೆ ನಷ್ಟ ಆಯಿತು. ನಾವು ಸಾಮಾನ್ಯ ಏನು ತಿಳ್ಕೊಂಡ್ಬಿಡ್ತೇವೆ, ಲೋಕದಲ್ಲಿ ಇಬ್ಬರಿಗೂ ನಷ್ಟ ಆಗುತ್ತೆ ಕೆಲವು ಸಲ. ಆದರೆ ದೇವರ ವಿಷಯ ಬಂದಾಗ ಮಾತ್ರ ದೇವರಿಗೆ ನಷ್ಟದ ಹೆಸರು ಇಲ್ಲ, ಲಾಭದ ಹೆಸರು ಇಲ್ಲ. ಯಾತಕ್ಕೆ ನಿತ್ಯ ತೃಪ್ತ. ಯಾವುದನ್ನು ಒಪ್ಕೊಂಡ್ರೆ ಏನಾಗುತ್ತೆ, ಅಲ್ಲಿಗೆ ದೇವರು ಪೂರ್ಣ ಅಲ್ಲ ಅಂತ. ಅದಕ್ಕೋಸ್ಕರನೇ ಆ ಮಾತನ್ನು ಸ್ಪಷ್ಟ ಹೇಳಿದೆ.
ಅದಕ್ಕೆ ಅವ್ಯಯನ ಪದ ಉಪಯೋಗಿಸಿದ್ರು. ಅವ್ಯಯ ಅವ್ಯಯ ಪುರುಷ ಸಾಕ್ಷಿ ವಿಷ್ಣು ಸಹಸ್ರನಾಮದ ಪದ. ಅವ್ಯಯ ಅಸ್ಯ ವಿದಧೆ ಬಹಭಂಗ ಮೀಶ. ಇಂದ್ರದೇವರ ಯಜ್ಞ ಪೂಜೆ ನಿಲ್ಲಿಸಿಬಿಟ್ಟ. ಇಂದ್ರ ಸಿಟ್ಟು, ನನ್ನ ಪೂಜೆ ನಿಲ್ಲಿಸಿಬಿಟ್ಟ, ಸಿಟ್ಟು ಬಂತು. ಪೂಜೆನೇ ನಿಲ್ಲಿಸಿಲ್ಲ ಕೃಷ್ಣ, ತನ್ನ ಪೂಜೆ ನಿಲ್ಲಿಸಿದ್ರೆ ಸಿಟ್ಟು ಬಂತು. ಸ್ವಲ್ಪ ಆಗ ಅಹಂಕಾರ ಇದ್ದಿದ್ದಕ್ಕೆ ಸೂಚನೆ ಅದು. ಗೋಪಾಂಶ್ಚತಾನ್ ಗಿರಿಮಹೋಂ ಅಸ್ಮದುರು ಸ್ವಧರ್ಮ ಇತಿ ಇತಿ ಉಕ್ತಿಸಚ್ಛಲತಃ ಆತ್ಮಮಹೇ ಅವತಾರ್ಯ ಭೂತ್ವಾತಿ ವಿಸ್ತೃತತನುರ್ಬುಭುಜೇ ಬಲಿಂ ಸಹ ನಾನಾವಿಧನ್ನರಸಪಾನಗುಣೈಃ ಸಹೈವ. ಗೋಪಾನ್ ಚ ತಾನ್ ಗಿರಿಮಹಃ ಅಸ್ಮತ್ ಗುರುಸ್ವಧರ್ಮಃ ಗಿರಿಮಹಃ ಅಸ್ಮತ್ ಗುರುಸ್ವಧರ್ಮಃ ಇತಿ ಉಕ್ತಿಸಚ್ಛಲತಃ ಆತ್ಮಮಹೇ ಅವತಾರ್ಯ ಇತಿ ಉಕ್ತಿಸಚ್ಛಲತಃ ಆತ್ಮಮಹೇ ಅವತಾರ್ಯ ಭೂತ್ವಾ ಅತಿ ವಿಸ್ತೃತತನುಃ ಬುಭುಜೇ ಬಲಿಂ ಸಹ ನಾನಾವಿಧನ್ನ ರಸಪಾನ ಗುಣೈಃ ಸಹ ಏವ. ಇಲ್ಲೇನು ಮಾಡಿದ್ರು ಆಚಾರ್ಯರು? ಗೋವರ್ಧನಿಗೆ ಪೂಜೆ ಮಾಡಿ ಅಂತ ಹೇಳಿದರೆ ತನ್ನೇ ಪೂಜೆ ಮಾಡಿ ಅಂತ ಅರ್ಥ. ಯಾಕೆ ಗೋಬ್ರಾಹ್ಮಣ ಹಿತಾಹಿತ ತಾನಾದ್ರಿಂದ ತನ್ನ ಪೂಜೆ ಅಂತಲೇ ಅರ್ಥ. ಆದರೆ ಅವರಿಗೆ ಅದು ಗೊತ್ತಾಗಲಿಲ್ಲ. ಗೋವರ್ಧನಾಯ ನಮಃ ಅಂತೇಳಿ ವಿಷ್ಣುವಿಗೆ ನಮಸ್ಕಾರ, ಸರ್ವಶಬ್ದ ವಾಚ್ಯ. ಪರ್ವತ ಗಿರಿ ಶಬ್ದ ಕೂಡ ಏನರ್ಥ? ದೇವರು ಅಂತಾನೆ ಅರ್ಥ. ಆದ್ದರಿಂದ ಆ ಕೃಷ್ಣ ಸೂಚ್ಯವಾಗಿ ಹೇಳಿದ, ಸೂಚ್ಯವಾಗಿ ಹೇಳಿಬಿಟ್ಟು ಅದ್ರ ತಾನು ಸ್ವೀಕಾರ ಮಾಡಿ. ಅವ್ರ ತಕ್ಷಣ ಅದೆಲ್ಲ ಹೇಳಿದೆ ತಿಳಿಯೋದಿಲ್ಲ ಅಂತೇಳಿ ಅದಕ್ಕೆ ಹೇಳಿದ್ದು. ಅವ್ರ ಪರಿಭಾಷೆಯಲ್ಲಿ ಹೇಳು, ಯಾವುದನ್ನು ಹೇಳಿದ್ರು ಕೂಡ ಏನು ಮಾಡಬೇಕು? ಅವ್ರಿಗೆ ಅರ್ಥ ಆಗ ಹೇಳಬೇಕು. ಅವ್ರಿಗೇನು ಅರ್ಥ ಆಯಿತು? ಇಂದ್ರ ಪೂಜೆ ಮಾಡ್ತಿದ್ದೀರಲ್ಲ, ಇಂದ್ರ ಮಳೆ ಬೆಳೆ ಕೊಡ್ಬೋದು, ಬೆಟ್ಟ ಇದ್ದು ಹುಲ್ಲುಗಿಲ್ಲಿ ಕೊಡದೆ ಗೋಗಳ ರಕ್ಷಣೆ ಕೊಡದೆ ಹೋದರೆ ಹೆಸರೇ ಗೋವರ್ಧನ, ಇದು ಪೂಜೆ ಮಾಡಬಾರ್ದು ಅಂತ ಕೇಳಿದ್ರು. ಇದರ ಅರ್ಥ ಸರ್ವೋತ್ತಮದ ವಿಷ್ಣು ಪೂಜೆನೇ ಮಾಡಬೇಕು. ಬೆಟ್ಟಾದಿಗಳ ಪೂಜೆ ಮಾಡಿ ಬಿಡಬಾರದು. ಆದರೆ ಮುಖ್ಯವಾಗಿ ಅದನ್ನು ಮಾಡಬಾರ್ದು. ಏನು ಮಾಡಬೇಕು? ಅಂತರ್ಯಾಮಿ ತಿಳ್ಕೊಂಡು ನೋಡಿ. ಇಂದ್ರದೇವ್ರನ್ನ ಹಾಗೆ ಮಾಡಬೇಕು, ಉಳಿದವ್ರನ್ನೂ ಹಾಗೆ ಮಾಡಬೇಕು. ಅವ್ರಿಗೆ ವಿಸ್ಮರಣೆ ಬಂದಿತ್ತು, ಸರಿ ಮಾಡಬೇಕು. ಅವ್ರಿಗೆ ಅಹಂಕಾರ ಬಂದಿತ್ತು, ಸರಿ ಮಾಡಬೇಕು. ಹಾಗೆ ಮಾಡ್ದ ಇವತ್ತು ಗಣೇಶರು. ಹೌದು ಹೌದು, ಇಲ್ಲ ಅವ್ರಿಗೆ ಇನ್ನೂ ತಿಳುವಳಿಕೆ ಇಲ್ಲ. ಅವರಿಗೆ ಇದೆಲ್ಲ ಬದಲಾಗಬೇಕು. ಈ ನೆಪದಿಂದ ಏನು ಮಾಡಿದ, ಈಗೆಲ್ಲ ಚೇಂಜ್ ಮಾಡ್ದ. ಗೋವರ್ಧನಗಿರಿ ಅಂತ ಹೇಳ್ತಾ ಆಮೇಲೆ ಅರ್ಥ ಆಯ್ತು ಗೋವರ್ಧನ ಯಾರು ಅಂತ. ಫಸ್ಟ್ ಅರ್ಥ ಆಗಲಿಲ್ಲ, ಆಮೇಲೆ ಮುಗೀತು. ನೋಡಿ ಮುಂದೆ ಹೇಳ್ತಾರೆ ಆತ್ಮಮಹೇ, ಆತ ತನ್ನ ಕುರಿತು ಪೂಜೆ ಅಂತ ಹೇಳಿದ್ರು. ದೇವ್ ಗೋವರ್ಧನದ ಬಾಯಲ್ಲಿ ಹೇಳಿದ್ದು. ನಿಜವಾದ ಪೂಜೆ ಯಾರ್ದಾಯ್ತು? ಅದು ತಂದೆ. ಏನು ಮಾಡಿದ್ರೆ ಕೆಲವು ಸರ್ತಿ ಅಲ್ಲಿ ಹೋಗಿ ಡಬ್ಬೆಲ್ಲಿ ಕೊಡು ಅಂತ ಹೇಳಿದ್ರು. ಯಾರೋ ಕೊಳ್ಳಕ್ಕೆ ಅಲ್ಲಿ ಕೊಡು, ಅದು ತಾನೇ ತೊಗೊಳುತ್ತೋ, ಆಮೇಲೆ ತೆಗೆದೋದನ್ನ ಅರ್ಥ ನೋಡೋದಕ್ಕೆ ಏನು ಅನಿಸ್ತು? ಇವ್ರ ಕೆಲವರು ಅಲ್ಲೇ ಹಾಕು ಅಂತ ಹೇಳಿಬಿಟ್ರಲ್ಲ ಇವರು ಅಂತ ಕೇಳಿದ್ರೆ ಅದು ಯಾರಿಗೆ ಬರುತ್ತೆ? ಅದು ಆಫೀಸ್ ಅಲ್ಲಿ ಕೊಟ್ಟೋಗಿ ಅಂತ ಹೇಳ್ತಾರೆ. ಯಾರಿಗೆ ಇವರ ಹತ್ರ ಬಂದೇ ಬರುತ್ತೆ. ಆತ ನೋಡೋದಕ್ಕೆ ಏನು ಹೇಳಿಸ್ತದೋ? ಯಾರಿಗೋ ಕೊಟ್ಟಾಗ ಅದಕ್ಕೆ ಹೇಳಿದ್ದು ಗೋಬ್ರಾಹ್ಮಣ ಹಿತಾಯಚ. ಸಾಮಾನ್ಯವಾಗಿ ಇವೆಲ್ಲ ಕೂಡ ಆಫೀಸ್ಗಳಲ್ಲಿ ಮುಖ್ಯ ತಲುಪೋ ವ್ಯಕ್ತಿ ಮುಖ್ಯಸ್ಥನಿಗೆ ಆದರೂ ಕೂಡ ಅವ್ರ ಕೈಲೇ ಕೊಡಬೇಕು ಅಂತ ನಿಯಮ ಇಲ್ಲ. ಅಲ್ಲಿ ತಗೊಳ್ಳೋಕ್ಕೋ ವ್ಯವಸ್ಥೆ ಇರುತ್ತೆ. ಅವ್ರ ಕೈಲಿ ಕೊಟ್ಟರೆ ಆಯ್ತು. ಇಸ್ಕೋಬೇಕಾದ್ರೆ ಅವ್ರ ಹತ್ರ ಇಸ್ಕೋಬೇಕಾಗಿಲ್ಲ. ಡೆಲಿವರಿ ವ್ಯವಸ್ಥೆ ಬೇರೆ. ಆ ರೀತಿಯಲ್ಲಿ ತೋರಿಸ್ಲಿಕ್ಕೆ ಆಗಬಾರ್ದ ಕೃಷ್ಣ. ಆದರೆ ಯಾರೋ ಗಣೇಶ ಪೂಜೆ ಮಾಡ್ತಿದ್ರು, ಪೂಜೆ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. ಏನು ಮಾಡ್ಬೇಕಂದ್ರೆ ಸರಿಯಾಗಿ ಮಾಡಿ ಹೇಳಬೇಕು ಹೊರತು ಪೂಜೆ ನಿಲ್ಲಿಸ್ಬಿಟ್ರೆ ತಪ್ಪಾಯ್ತಾಗ. ಗಣೇಶನಿಗೆ ದೇವರು ಬೇರೆ, ಯಥಾ ದೇವೇ ತಥಾ ಗುರು ಹೋಯ್ತಾನೆ. ದೇವತೆಗಳ ಆರಾಧನೆ ಮಾಡಲೇಬೇಕು. ಆದ್ದರಿಂದ ಬಿಡ ಹಾಗಿಲ್ಲ. ಸರ್ವೋತ್ತಮತ್ವೇನ ಮಾಡಿಕೊಡುದು. ಆದ್ದರಿಂದ ಆ ರೀತಿ ಮಾಡೋ ಹಾಗೂ ಇಲ್ಲ. ಅದನ್ನೆಲ್ಲ ತಿಳಿಸ್ತಾರೆ ಕೃಷ್ಣ ಹಾಗೆ ಮಾಡ್ತಾ. ಭೂತ್ವಾತಿ ವಿಸ್ತೃತತನುಹು. ಆಮೇಲೆ ಏನಾಯಿತು? ಬುಭುಜೇ ಬಲಿಂ ಸಹ. ಬೇಕಾದಷ್ಟು ಅವ್ರಿಗೆ ಎಲ್ಲರೂ ತಂದು ನೈವೇದ್ಯ ಕೆಟ್ಟರು. ಕೃಷ್ಣ ಏನು ಮಾಡ್ದ? ಅತಿ ವಿಸ್ತು ಎಲ್ಲ ತಿಂದು ಹಾಕಿಬಿಟ್ಟು ಬಹುಭೋಕ್ತೃತ್ವ. ಭೀಮಸೇನ ದೇವರು ಬಹುಭೋಕ್ತೃತ್ವ ತೋರಿಸ್ತಾರಲ್ಲ, ಹಾಗೆ ಇಲ್ಲಿ ಬಹುಭೋಕ್ತೃತ್ವ ತೋರಿಸ್ತಾರೆ ಕೃಷ್ಣ ಕೂಡ. ಅಷ್ಟು ಕೂಡ ಒಬ್ಬರೇ ತಿಂದು ಹಾಕಿಬಿಟ್ಟು. ಯಾಕೆ ಎಲ್ಲಿ ಕಾಡ್ತಿರೋದು ಬೆಟ್ಟ ಒಂದೇ ಇವರಿಗೆ. ನೋಡಿ ಹಿಟ್ಟಿಟ್ಟು ಯಾವುದು ಇಲ್ಲ ಎಲ್ಲ ತಿಂದಾಗಿತ್ತು ಕೃಷ್ಣ. ಆಗ ಅವ್ರಿಗೆ ಓ ಕೃಷ್ಣನೇ ತಿಂದ ಅಂತ ಆಗ ಗೊತ್ತಾಯ್ತು. ನಾನಾ ವಿಧ ಅನ್ನ ರಸಪಾನ ಗುಣೈಸ್ತಃ ಇವ. ನಾನಾ ವಿಧ ಅನ್ನ ರಸಪಾನ ಗುಣೈಹಿ ಸಹ ಏವ. ಸ್ವೀಕಾರ ಮಾಡಬೇಕಾದ್ರೆ ಬರೀ ಪದಾರ್ಥಗಳನ್ನೆಲ್ಲ, ಪದಾರ್ಥದ ಗುಣಗಳಿದ್ವಲ್ಲ ಅದೆಲ್ಲ ಅದು ಪೂರ್ತಿ ತನ್ನನ್ನೇ ಒಳಗಿರೋ ತನ್ನ ರೂಪರ ಸ್ವೀಕಾರ ಮಾಡ್ದ ಅಂತ ಅರ್ಥ. ಗುಣೈಹಿ ಅಂತ ಅತ್ಯಂತಿಕವಾಗಿ ಗುಣ ಯಾರ್ದದು? ರಸೋಹಂ ಅಪ್ಸು ಕೌಂತೇಯ. ಅವನಿಗೆ ದೇವರ ಸನ್ನಿಧಾನ ಆದ್ದರಿಂದ ಆ ರೀತಿ ಸ್ವೀಕಾರ ಮಾಡ್ದ ಅಂತ ಅರ್ಥ. ಮತ್ತೆ ಇಂದ್ರೋಥ ಮತ್ತೆ ಶುರು ಮಾಡಿ ಇನ್ನೊಂದು ಅರ್ಥ ಹಾಕಿದ್ರು ಇಮಿಡಿಯೇಟ್ ಆಗಿ. ಇಂದ್ರೋಥ ವಿಸ್ಮೃತ ರಥಾಂಗ ಥರಾವತಾರ. ಮೇಘಾನ್ ಸಮಾಧಿಶ ತುರು ಊದಕ ಪೂಗವೃಷ್ಟ್ಯೈ ತೇ ಪ್ರೇರಿತಾ ಸಕಲ ಗೋಕುಲ ನಾಶನಾಯ ಧಾರಾವಿತೇರು ಉರುನಾಗಕರ ಪ್ರಕಾರಾ. ಇಂದ್ರ ಅಥ ವಿಸ್ಮೃತ ರಥಾಂಗಧರಾವತಾರ. ರಥಾಂಗಧರ, ರಥಾಂಗಪಾಣಿ ಕೃಷ್ಣ. ಈತ ಕೃಷ್ಣ ರಥಾಂಗಧರವರ ಅವತಾರ. ಸಾಕ್ಷಾತ್ ನಾರಾಯಣ ಅವತಾರವನ್ನು ವಿಸ್ಮೃತ ಮರೆತುಬಿಟ್ಟಾಗಿ. ವಿಸ್ಮೃತ ರಥಾಂಗಧರಾವತಾರ ಮೇಘಾನು ಸಮಾಧಿಶತ್.
ಉರೂದಕ ಪೂಗವೃಷ್ಠೈ. ಓ ನನಗೆ ಈಗ ಮಾಡಿದ್ರಲ್ಲ, ಈಗ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳಿದ, ಇವ್ರು ಕೇಳಿದರು ಅಷ್ಟೇ. ಅದಕ್ಕೆ ಯಾರಿಲ್ಲ ಲಾಸ್ ಆಗ್ಬೇಕೀಗ, ಇವ್ರಿಗೆ ನಷ್ಟ ಆಗ್ಬೇಕು. ಅದಕ್ಕೆ ಮಾಡಿದ್ದೇನೋ ಅಲ್ಲಿಂದ ಮನೆ ಕರ್ಸಕ್ಕೆ ಕಳಿಸ್ತೇವೆ, ನನ್ನ ಕಂಟ್ರೋಲಲ್ಲಿ ಇರ್ತಲ್ಲ, ಕಳಿಸ್ತ. ಪೂಗವೃಷ್ಠೈ ತೇ ಪ್ರೇರಿತಾ ಸಕಲ ಗೋಕುಲ ನಾಶನಾಯ. ಮೇಘಗಳೇನು ಮಾಡಿದ್ವಾಗ ಸಕಲ ಗೋಕುಲ ನಾಶನಾಯ, ಇಡೀ ಗೋಕುಲ ನಾಶ ಮಾಡೋದು. ಗೋಕುಲ ಶಬ್ದಕ್ಕೆ ಒಂದರ್ಥ ಗೋಕುಲ, ಗೋಗಳ ಸಮುದಾಯ, ಇನ್ನೊಂದರ್ಥ ಗೋಕುಲ ಆ ಸ್ಥಾನ, ಮತ್ತೊಂದು ನಡೆಸ್ತಾ ಇರ್ತಕ್ಕಂಥ ಗೋಪುರ, ಎಲ್ಲರಿಗೂ ಸಮಸ್ಯೆ ಕ್ರಿಯೇಟ್ ಮಾಡಬೇಕು ಅಂತೇಳಿ ಕಳಿಸಿದ್ರು. ಅದು ಹೇಳ್ತಾರೆ ಪ್ರಳಯ ಕಾಲದ ಮೇಘಗಳಿಗೆ ಸಂವರ್ತಕ ಮೇಘಗಳು ಅಂತ ಹೇಳಿ, ಸಂವರ್ತಕ ಮೇಘಗಳು ಅದನ್ನು ಕಳಿಸ್ಕೊಡೋದು. ಅಂದರೆ ಅಂಥ ಮಳೆ ಸುರಿಸ್ಬೇಕು, ಭಯಾನಕವಾದ ಮಳೆ ಸುರಿಸ್ಬೇಕು ಅಂತೇಳಿ ಬುದ್ಧಿ ಬರಬೇಕಲ್ಲ. ಸಣ್ಣ ಪುಟ್ಟ ಮಳೆಗೆಲ್ಲ ಇವರಿಗೆ ಇದಾಗೋದು, ಅತಿವೃಷ್ಟಿ ಬಂದರೆ ಇವರಿಗೆ ಬುದ್ಧಿ ಬರೋದು ಅಂತೇಳಿ ಕಳಿಸಿದ್ರು. ಧಾರಾವಿತೇರುಹು ಅವೆಲ್ಲ ಹೊರಟು ಧಾರಾ ಮಳೆ ಸುರಕ್ಷಣೆ ಮಾಡಿದ್ರು. ಹೇಗಿತ್ತು ಮಳೆ ಅಂದರೆ ಗುರುನಾಗ ಕರ ಪ್ರಕಾರಾಹ. ನಾಗ ಅಂದರೆ ಆನೆ, ಗುರುನಾಗ ಅಂದರೆ ದೊಡ್ಡ ಆನೆಗಳು, ಪ್ರಳಯ ಕಾಲ ಐರಾವತಾದಿ ಆನೆಗಳು. ಅದರ ಕರ ಅಂದರೆ ಸೊಂಡಿಲು, ಅದರ ಪ್ರಕಾರ ಅಷ್ಟು ದಪ್ಪನ ಹನಿಗಳು, ಒಂದೊಂದು ಹನಿ ಹಾಕಿಬಿಡ್ತಾರೆ. ದಬ್ಬ ಬಿದ್ದರೆ ಸಣ್ಣ ದೊಡ್ಡ ಹನಿ ಬಿದ್ದರೇ ಯೋಚನೆ ಹೋಗ್ಬಿಡುತ್ತೆ. ಅದು ಸಾಮಾನ್ಯ ನಾವು ಕಂಡಿರೋ ದೊಡ್ಡ ಹನಿಗಳೇ. ಅದು ಗುರುನಾಗ ಕರ ಪ್ರಕಾರ ಆ ರೀತಿ ಬಂದಾಗ ಏನಾಯ್ತದೋ ಎಲ್ಲ ಭಾರಿ ಪ್ರವಾಹ ಬಂದು. ಹೌದೌದು, ಪ್ರಳಯಕಾಲದ ಮಳೆ ಹಾಗೆ ಇರೋದು. ಬರೋದೇ ಪುಷ್ಕರ ಸಂವರ್ತಕ ಅಂತ ಮೇಘಗಳಿಗೆ ಹೆಸರು. ಆ ಮೇಘಗಳನ್ನು ಈಗ ಕಳಿಸಿದ್ದು. ಫೈನಲ್ ಬ್ರಹ್ಮಾಸ್ತ್ರ ಅಸ್ತ್ರ ಯುದ್ಧ ಮಾಡಬೇಕಾದ್ರೆ ಹೇಗೆ ದೊಡ್ಡ ದೊಡ್ಡ ಅಸ್ತ್ರ ಬಿಟ್ಟವರು, ನೀರಿನೊಳಗೆ ದೊಡ್ಡ ಅಂತ ಹೇಳಿದ್ರೆ ಆ ಕಾಲದ ಮೇಘಗಳು, ಅದನ್ನು ಕಳಿಸಿದ್ದು. ಇತೇರುಹು ಉರು ನಾಗ ಕರ ಪ್ರಕಾರಾಹ ತಾಭಿರ್ನಿಪೀಡಿತ ಮುದೀಕ್ಷ ಸಕಂಜನಾಭ ಸರ್ವಂ ವ್ರಜಂ ಗಿರಿವರಂ ಪ್ರಸಭಂ ದಧಾರ ವಾಮೇನ ಕಂಜತಲ ಕೋಮಲ ಪಾಣಿನೈವ ತತ್ರಾಖಿಲಾ ಪ್ರಭಿಭ್ಯು ಪಶುಪಾಸ್ತಗೋಭಿಃ ತಾಭಿಃ ನಿಪೀಡಿತಂ ಉದೀಕ್ಷ ಸಹ ಕಂಜನಾಭಃ ಸರ್ವಂ ವ್ರಜಂ ಗಿರಿವರಂ ಪ್ರಸಭಂ ದಧಾರ ವಾಮೇನ ಕಂಜತಲ ಕೋಮಲ ಪಾಣಿನ ಏವ ತತ್ರ ಅಖಿಲಾಃ ಪ್ರವಿವಿಶುಃ ಪಶುಪಾಃ ಸಗೋಭಿಃ ತಾಭಿಃ ನಿಪೀಡಿತಂ. ಒಳ್ಳೆ ಪೀಡಿತ ನಿಪೀಡಿತ ನೀರಿನ ಒಂದು ಪ್ರವಾಹದಿಂದ, ಆ ವೃಷ್ಟಿಯಿಂದ ಅತ್ಯಂತ ಪೀಡಿತರಾಗಿದ್ದನ್ನು ಕಂಡು ಕೃಷ್ಣ ಏನು ಮಾಡದ, ಉದ್ಧಾರಕ್ಕೆ ಬಂದ. ಇಲ್ಲಿ ವಿಶೇಷ ಅಂದರೆ ಇವನು ಯಾರು ಗೋಪುರ ಅನ್ಕೊಳ್ಳಿಲ್ಲ, ಈ ಕೃಷ್ಣನ ಮಾತು ಕೆಟ್ಟು ಹಾಳಾಗೋದಿಲ್ಲ ಅಂತ ಅನ್ಕೊಳ್ಳಿಲ್ಲ. ಗೊತ್ತಾಯ್ತಾ? ಅವ್ರು ಯಾವುದಕ್ಕೆ ತಯಾರಿದ್ರು? ಕೃಷ್ಣ ಹೇಳಿದ್ದು ಏನೇ ಆಗಲಿ ಮಾಡೇ ಮಾಡ್ತೀವಿ ನಾವು, ಈ ದೀಕ್ಷೆ ಬರಬೇಕು. ಕೆಟ್ಟದಾಗುತ್ತೆ ಅದು ಇಲ್ಲ, ಕೃಷ್ಣ ಹೇಳಿದ್ರೆ ಮುಗಿದೋಯ್ತು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ ಭಕ್ತಿ ಇರಬೇಕು. ಯಾವುದೇ ಕಾರಣಕ್ಕೂ ಭಕ್ತಿ ಚಾಲನೆ ಆಗಬಾರ್ದು. ಒಬ್ಬರು ಕೂಡ ಆ ಮಾತು ಅನ್ನಲೇ ಇಲ್ಲ. ಕೃಷ್ಣನ ಮಾತು ನಡೆದೇ ನಡೆಯುತ್ತೆ, ಕಾಪಾಡ್ತಾನೆ ಅಂತೆ. ಅದಕ್ಕೆ ಅನನ್ಯಾಹ ಚಿಂತೆಯಂತೋ ಮಾ ಬೇಜನಾಹ ಪರ್ಯುಪಾಸನೆ. ಎರಡು ಪದ, ಅನನ್ಯಾಹ ಒಂದು, ಪರ್ಯುಪಾಸನ. ಪರ್ಯುಪಾಸನ ಅಂದ್ರೇನು? ವಿಶೇಷವಾದ ಉಪಾಸನೆ. ಆ ರೀತಿ ಮಾಡಿದ್ರೆ ಶೇಕೆ ಆಗೋದಿಲ್ಲ ಮೈಂಡ್. ಪ್ರಹ್ಲಾದನ ಯಾವ ಕಾಲದಲ್ಲಿ ಏನಾಗ್ತಿರಲಿಲ್ಲ, ಏನೇ ಮಾಡಿ ಇಷ್ಟೆಲ್ಲ ಮಾಡಿದ್ರೆ ಗೋಳಾಡಿಸ್ತಾನೆ ಇವನು, ಹೋಗ್ಲಿ ಬಿಡೋ ಅಂತ ಅನ್ಕೊಳ್ಳಿಲ್ಲ. ದೇವ್ರು ಕಾಪಾಡ್ತಾನೆ ಅಂತ ಹೊರಟಿದ್ದಕ್ಕೆ ಹಾಗೆ ಆಗಿ ಸ್ವಲ್ಪ ಡೌಟ್ ಬಂದರೂ ಕೂಡ ಇವರಿಗೆ ಪೂರ್ಣ ದೀಕ್ಷೆ ಇಲ್ಲ ಅಂತ ಅರ್ಥ. ಮೇಘ ಅಲ್ಲೇನಾಯ್ತು, ಸಮಾಧಿಶತೆ ನಾಶನಾಯ ಸ ಕಂಜನಾಭ ಪದ್ಮನಾಭ ಯಾವ ಪದ ಉಪಯೋಗಿಸ್ತಾರೆ? ಇಂದ್ರಾದೇವತೆಗಳು ಯಾವ ಲೆಕ್ಕ ಇವರೆಲ್ಲ ಕೂಡ? ಇವರೆಲ್ಲ ಹುಟ್ಟಿದ್ದು ಬ್ರಹ್ಮಾದಿಗಳಿಂದ, ಬ್ರಹ್ಮದೇವರು ಹುಟ್ಟಿದ್ದು ನಾಭಿ ಕಮಲದಿಂದ. ಇವರ ಮಕ್ಕಳಾಟಿಕೆ ಇದ್ದಾಗೆ. ಆದ್ದರಿಂದ ಕಂಜನಾಭ 3 ರೂಪ ಸ್ಮರಣೆ ಮಾಡಬೇಕು. ಪದ್ಮನಾಭ ರೂಪ ಅಂತ ಹೇಳೋದಕ್ಕೋಸ್ಕರ ಕಂಜನಾಭ ಅಂತ ಕರೆದು. ಇಲ್ಲಿ ತುಳಿಸಿದ್ದು ಮಳೆನ, ಅದರಲ್ಲಿ ನೀರಿರುತ್ತೆ. ನೀರಿನಲ್ಲಿ ಬೆಳೆಯೋದು ಯಾವುದು? ಪದ್ಮ. ಈತ ಯಾರೋ ಪದ್ಮನಾಭ, ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಅದಕ್ಕೆ ಕಂಜ ಅಂತ ಪದ ಉಪಯೋಗಿಸಿದೆ. ಪದ್ಮನಾಭ ಅಂತ ಕರೀದೇನೆ, ಕಂಜನಾಭ ಅಂತ ಕರೆದು. ಕಾ ಶಬ್ದಕ್ಕೆ ಏನರ್ಥ? ನೀರು ಅಂತ. ಅದಕ್ಕೆ ಕಮಲ, ಕಂಜ, ಕಜ, ಕಂಜ. ಕಮಲದಲ್ಲಿ ನೀರಲ್ಲಿ ಬೆಳೆಯೋದ್ರಿಂದ ಅದಕ್ಕೆ ಕಮಲ ಅಂತ ಕರೀತಾರೆ. ಜಲಜ ಅಂತಿದ್ದೇ ಇದೆ. ಜಲಜ ಕಂಜ ಒಂದೇ. ಕಂಜನಾಭ ಆತ ಕೃಷ್ಣ ಮಾಡಿದ್ದೆ. ಇನ್ನೊಂದರ ಕಾ ಶಬ್ದಕ್ಕೆ ಬ್ರಹ್ಮ ಅಂತ ಹೆಸರು. ಗೊತ್ತಾಯ್ತಾ? ಕಂಜ ಅಂದರೆ ಅದು ಬ್ರಹ್ಮ ಅಂತ ಅರ್ಥ. ಯಾಕೆ? ಕಮಲದಿಂದ ಹುಟ್ಟಿದವರು ಅವರು. ನಾಮಕೇದೇಶಿ ನಾಮಕರಣ ಮಾಡ್ಕೊಂಡಾಗ ಕಮಲಜ ಅಂತ ಅರ್ಥ. ಕಮಲಜ ಅವರು. ಇವರೆಲ್ಲರೂ ಏನೇ ಹಾಡಾಡಿದ್ರು ಅವರಿಂದ ಬಂದವರು. ಅವರಿಗೆ ಅಪ್ಪ ತಾನು ತೋರಿಸೋದಕ್ಕೋಸ್ಕರ ಕಂಜನಾಭ ಸರ್ವಂ ವ್ರಜಂ ಗಿರಿವರಂ ಪ್ರಸಭಂ ವಿಧಾರ. ಸರ್ವಂ ವ್ರಜಂ ಎಲ್ಲರ ರಕ್ಷಣೆಗೋಸ್ಕರವಾಗಿ ಗಿರಿವರಂ ಪ್ರಸಭಂ ದಧಾರ. ಗಿರಿವರ ಗೋವರ್ಧನ ಗಿರಿಯನ್ನ ಕೃಷ್ಣ ಪ್ರಸಭಂ ಲೀಲಾಜಾಲಾಗಿ ಮೇಲೆ ಎತ್ತಿದ. ನೋಡಿ, ಇಬ್ಬರೇ ಪರ್ವತ ಎತ್ತಿದವರು. ಫಿಕ್ಸ್ ಆಗಿದ್ದ ಪರ್ವತನ ರೆಡಿ ಮಾಡಿಟ್ಟಿದ್ದಲ್ಲ. ಸಂಜೀವನವನ್ನ ಹನುಮಂತ ಎತ್ತಿದ್ದು, ಇಲ್ಲಿ ಕೃಷ್ಣ ಎತ್ತಿದ್ದು ಗಿರಿವರವನ್ನ.
ಗಿರಿವರ ಅಂತ ಕರೆದಿದ್ದರಿಂದ ದೊಡ್ಡ ಬೆಟ್ಟ ಅದು. ಅದು ದೊಡ್ಡ ಬೆಟ್ಟ. ಆದರೆ ದೊಡ್ಡದರೆ ಗಾತ್ರದ ಸಂಜೀವನೇ ದೊಡ್ಡದು. ಅದು ಕೃಷ್ಣ ಏನು ತೋರಿಸ್ತಾನೆ ಈಗ, ಹನುಮಂತ ದೊಡ್ಡ ರೂಪದಲ್ಲಿ ಎತ್ತಿದ್ದದು, ಕೃಷ್ಣ ಚಿಕ್ಕ ರೂಪದಲ್ಲಿ ಎತ್ತಾರೆ, ರೂಪ ಬದಲಾಯಿಸಲಿ. ಅಲ್ಲೂ ಕೂಡ ಏನು ಇಬ್ಬರಲ್ಲೂ ಆದಿಷ್ಟಿ ವ್ಯತ್ಯಾಸ ಬೇಕಿಲ್ಲ, ಆದರೆ ತಾರತಮ್ಯ ತೋರ್ಸಕ್ಕಷ್ಟೇ. ರಾವಣನ ಇಬ್ಬರು ಕೊಲ್ಬಲ್ಲವರಾದರೂ ಕೂಡ ಹನುಮಂತ ಕೊಲ್ಲಿಲ್ಲ. ಅದಕ್ಕೆ ರಾಮದೇವರೇ ಕೊಲ್ಲಿ, ಆ ದೃಷ್ಟಿಯಿಂದ ಮಾಡಿದ್ದೆ ಹೊರತು ದೇವರ ಶಕ್ತಿ ದೇವರದೇ ಸ್ವತಂತ್ರ ಆತ. ಇವತ್ತು ಇವರು ಅವರ ಪರ ಸಾಕ್ಷಾತ್ ಅವರ ಪ್ರತಿಬಿಂಬ. ಗಿರಿವರಂ ಪ್ರಸಭಂ ದಧಾರ ವಾಮೇನ ಕಂಜತಲ ಕೋಮಲ ಪಾಣಿನೈವ ತತ್ರಾಖಿಲಾಹ ಪ್ರಭಿಷು ಪಶುಪಾಸ ಗೋಹಿ. ವಾಮೇನ ಎಡಗೈಯಿಂದ ಎತ್ತಿದ, ಭಾಳ ಇಂಪಾರ್ಟೆಂಟ್. ಇವರೆಲ್ಲ ಏನು ಮಾಡಿದ್ದಾರೆ, ಸಾಮಾನ್ಯವಾಗಿ ಬೆರಳಲ್ಲಿ ತೋರಿಸ್, ಕಿರಿ ಬೆರಳು ಅಂತ ಹೇಳ್ಬಿಟ್ಟು ಅದು ಇಲ್ಲ. ಭಾಗವತರು ಬರೋದು ಹೇಗದು, ಎಡಗೈ ಅಂತ ಹೇಳಿ ಎಡಗೈಯಿಂದ ಎತ್ತಿದ್ರು ಅಂತ ಬರ್ತದೆ ಹೊರತು ಅದನ್ನ ಆಚಾರ ಹಾಗೆ ಬರ್ತಿರೋದು, ಬೆರಳಿಂದ ಅಂತ ಇಲ್ಲ. ತೋರಿಸಿದ ತಪ್ಪು ಕೃಷ್ಣನ ಮೇಲೆ ಇನ್ನೂ ಜಾಸ್ತಿ ಆದಾಗ ಅದೇನು ದೋಷ ಇಲ್ಲ. ಆದರೆ ಆ್ಯಕ್ಚುಲಿ ನಡೆದಿದ್ದ ಹಾಗೆ ಕೃಷ್ಣನಿಗೆ ಅದೂ ಬೇಕಿಲ್ಲ, ಬರೀ ಅಂದರೆ ಸಾಕು ಮೇಲಕ್ಕೆ ಹೋಗೋದು. ಆದರೆ ಇರೋದು ಮಾತ್ರ ಏನಂತಿದೆ, ವಾಮೇನ ಕರೇಣ. ಶಿವಧನಸ್ಸನ್ನು ಎತ್ತಿದ್ದು ಕೂಡ ಯಾವುದರಿಂದ, ಎಡಗೈಯಿಂದ. ಆ ಮಂತ್ರ ಪರ್ವತ ಯಾವ್ದು ಎತ್ತಿದ್ದ, ಎಡಗೈಯಿಂದ. ಇದನ್ನ ಎತ್ತಿದ್ದೇನೋ ಎಡಗೈಯಿಂದ. ಸಾಮಾನ್ಯವಾಗಿ ಲೋಕದಲ್ಲಿ ಏನಿದೆ ಯಾವಾಗಲೂ ಕೂಡ ಬಲಗೈ ಸ್ಟ್ರೆಂತ್ ಜಾಸ್ತಿ ಸ್ವಲ್ಪ, ಅದರಿಂದ ಎತ್ತಿದ್ರೆ ಸ್ವಲ್ಪ ಹೆಚ್ಚು ಶಕ್ತಿ ಉಪಯೋಗಿಸಿದಾಗ. ಎಡಗೈಯಿಂದ ಎತ್ತ ಅಂತ ಏನರ್ಥ, ಅದಕ್ಕೆ ನೋ ಎಫರ್ಟ್ಸ್ ಅಂತ. ಅದಕ್ಕೋಸ್ಕರ ಒತ್ತಿಡ್ತಾರೆ, ವಾಮೇನ ಕಂಜತಲ ಕೋಮಲ ಪಾಣಿನ ಇವ. ಎತ್ತಬೇಕಾದ್ರೆ ಏನು ಮಾಡ್ತಾರೆ, ಸಲ ಸ್ವಲ್ಪ ಮೈ ಹೀಗೆ ಮಾಡಿಕೊಂಡು ಭಾರ ಎತ್ತಬೇಕಾದ್ರೆ ರೆಡಿ ಮಾಡ್ತಾರೆ. ಏನು ಅದೇ ಕಂಜತಲ ಕೋಮಲ ಪಾಣಿನ ಇವ, ಅದೇ ರೀತಿ ಅದೇ ಟಫ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಭಾರಿ ಕಷ್ಟಪಡಲಿಲ್ಲ, ಹೀಗೆ ಎತ್ತಿದ ಅಷ್ಟೇ ಹೊರತು ಹೀಗೆ ಹಿಡಿದು ಹೀಗೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಕೋಮಲ ಅಂತ ಪದ ಉಪಯೋಗಿಸಿದ್ರು. ಕಂಜತಲ ಕೋಮಲ ಪಾಣಿನ ಇವ ತಥಾರ, ಅದೆಲ್ಲ ತಿಳ್ಕೊಬೇಕು. ತತ್ರ ಅಖಿಲಾಹ ಪ್ರಭಿಭಿಷು ಪಶುಪಾಸ ಗೋಹಿ. ಅಷ್ಟು ಜನ ಹೋಗ್ಲಿಕ್ಕೆ ಜಾಗ ಇತ್ತ ಅಂದರೆ ದೊಡ್ಡ ಬೆಟ್ಟ ಅದು. ಆದ್ದರಿಂದ ಎಷ್ಟು ಜನ ಬೇಕಾದ್ರೂ ಅಕಾಮಿಡೇಟ್ ಮಾಡ್ಬೋದಾಗಿತ್ತು. ಎಲ್ಲ ಸುತ್ತು ಬಿಟ್ಟು ಕೃಷ್ಣ ನಿಲ್ಲಿಸಿದ್ದಾನೆ. ಒಳ್ಳೆ ಛತ್ರದ ಫಸ್ಟ್ ಛತ್ರದ ಕಾನ್ಸೆಪ್ಟ್ ಒಂದಾಗ ದೊಡ್ಡದಿದೆ ಇವತ್ತು. ಬಟ್ ಈಗ ಭಾಳ ಪುರಾಣದಲ್ಲಿ ಹೇಳ್ತಾರೆ, ಈ ಕಲಿಯುಗದ ಎಲ್ಲ ಬೆಟ್ಟಗಳು ಸ್ವಲ್ಪ ಚಿಕ್ಕದಾಗುತ್ತದೆ, ಗಾತ್ರ ಕುಸ್ತು ಬಿಡುತ್ತೆ ಕಲಿಯುಗದಲ್ಲಿ. ಯಾಕೆಂದರೆ ಜನಗಳಿಗೆ ಆ ಒರಿಜಿನಲ್ ನೋಡ್ಲಿಕ್ಕೆ ಆಗೋದಿಲ್ಲ ಇವ್ರು ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಸ್ವಲ್ಪ ಇದಾಗುತ್ತೆ, ಡಿಮಿನಿಷ್ ಆಗಿ ಶಾರ್ಟ್ ಸೈಜ್ ಮಾಡ್ತಾರೆ. ದೊಡ್ಡದನ್ನು ಚಿಕ್ಕ ಫಿಗರ್ ಮಾಡೋದಿಲ್ಲ, ಆ ಥರ ಮಾಡಿಬಿಡ್ತಾರೆ. ಅದು ಆ ಸೈಜ್ ಭಾಳ ದೊಡ್ಡದಾಗಲ್ಲ. ಅದನ್ನು ಕೃಷ್ಣ ಹಾಗೆ ಎತ್ತಿದ. ಸಕಲ ಗೋಕುಲ ಗೋಮಲ ಪಾಣಿನ ಇವ ತತ್ರಾಖಿಲ ವಿವಿಷು ಪ್ರವಿಶು, ಖುಷಿಯಿಂದ ಬಂದರು, ಏನು ಯೋಚನೆ ಬಿಡು ಅಂತೇಳಿ. ಪಶುಪಾಹ ಸ ಗೋಹಿ, ಗೋಗಳ ಸಮೇತ ಅವರೆಲ್ಲರೂ ಕೂಡ ಪಶುಪರು, ಗೋಪರು ಗೋಗಳ ಸಮೇತವಾಗಿ ಬಂದು ರಕ್ಷಣೆ ಪಡೆದು. ಫಸ್ಟ್ ಇದರ ಕಾನ್ಸೆಪ್ಟ್ ಇದು ಯಾವುದು, ಛತ್ರ ಅಂಬ್ರೆಲ್ಲ ಹಿಡ್ಕೊತೀವಲ್ಲ, ಕೊಡೆ ಕಾನ್ಸೆಪ್ಟ್ ಬಂದಾಗ ಅದರಿಂದ ಏನು ಉಪಯೋಗ. ಮಳೆ ತಾನೇ ಕೊಡೆ ಹಿಡಿಯೋದು ಸಾಮಾನ್ಯವಾಗಿ, ಮಳೆ ಇಲ್ಲ ಬಿಸಿಲಿಗೆ ಅಡ್ಜಸ್ಟ್ ಮಾಡ್ಬೋದು ಕೊಡೆ ಫಸ್ಟ್, ಮಳೆಗೆ ಮಾತ್ರ ಬೇಕಾಗ. ಬಿಸಿಲು ಸ್ವಲ್ಪ ಬಟ್ಟೆಗಿಟ್ಟು ಹಾಕೊಂಡು ಹೋಗ್ತಾನೆ, ಮಳೆ ಆದರೆ ಅದು ನೆಂದು ಹೋಗುತ್ತೆ, ಈ ಪ್ರೊಟೆಕ್ಷನ್ ಕೊಡುತ್ತೆ. ಮಳೆ ಅದು ನೆಂದು ಹೋಗೋದ್ರೆ ಕೊಡೆ ಬೇಕೇ ಬೇಕಾಗ. ಕೊಡೆ ಕಾನ್ಸೆಪ್ಟ್ ಬಂದಿದೆ. ಪಶುಪಾಹ ಸಾಗು, ಕೊಡೆ ಕಿರಿಬೆರಳಲ್ಲಿ ಯಾರು ಹಿಡಿಯೋದಿಲ್ಲ, ಹೇಗೆ ಹಿಡಿತಾರೆ, ಹೀಗೆ ಹಿಡ್ಕೊಂಡು ಹೋಗ್ತಾರೆ ಸಾಮಾನ್ಯ. ಬಲಗೈಯಲ್ಲಿ ಲೋಡು ಭಾರ ಜಾಸ್ತಿ ಬೇಕು, ಇದು ಲೈಟ್ ಇರುತ್ತೆ. ಅಂಬ್ರೆಲ್ಲ ಹೇಗಿರ್ತಾವೆ ಲೈಟ್ ಇರೋದ್ರಿಂದ ಹೆವಿ ಇದ್ದರೆ ಒಯ್ಲಕ್ಕೆ ಆಗಲ್ಲ, ಅದಕ್ಕೆ ಹಿಡ್ಕೊಂಡು ಹೇಗೆ ಹೋಗೋದು ಸರಿಯಾದ ಯೂನಿಫಾರ್ಮ್ ಇದ್ದಾಗಿರುತ್ತೆ. ವೃಷ್ಟೇ ವಿವಿಷು ಪ್ರಶುಪಾಹ ಸಗೋಹಿ ವೃಷ್ಟ್ವೋರು ವಾರ್ಯಥ ನಿರಂತರ ಸಪ್ತರಾತ್ರಂ ಪ್ರಾತಂ ಸಮೀಕ್ಷ್ಯ ಹರಿಣಾ ರಜಮಶ್ರಮೇಣ ಶಕ್ರೋನು ಸಂಸ್ಕೃತ ಸುರ ಪ್ರವರಾವತಾರ ಪಾದಾಂಬುಜಂ ಪಶುಪತೆ ಯದುಪತೆ ಶರಣಂ ಜಗಾಮ ದೃಷ್ಟ್ವಾ ಉರುವಾರಿ. ಅಥ ಮತ್ತೆ ಅಥ, ಅಲ್ಲೊಂದಥ ಇಲ್ಲೊಂದಥ. ನಿರಂತರ ಸಪ್ತರಾತ್ರಂ ಪ್ರಾತಂ ಸಮೀಕ್ಷ್ಯ ಹರಿಣ ವ್ರಜಂ ಅಶ್ರಮೇಣ ಶಕ್ರ ಅನುಸಂಸ್ಕೃತ ಸುರ ಪ್ರವರಾವತಾರ ಪಾದಾಂಬುಜಂ ಯದುಪತೆ ಶರಣಂ ಜಗಾಮ. ದೃಷ್ಟ್ವಾ ಉರುವಾರಿ, ಅಪಾರವಾದ ನೀರನ್ನು ಎಷ್ಟು ದಿವಸ, ನಿರಂತರ ಸಪ್ತರಾತ್ರಂ. ಸಣ್ಣ ಮಳೆನೇ ಇಡೀ ದಿವಸ ಬಂದರೆ ಭಾರಿ ಅಪಾಯ ಶುರುವಾಗುತ್ತೆ, ಭಾರಿ ದೊಡ್ಡದಲ್ಲದೆ ಹೊರಕೊಡು. ದೊಡ್ಡ ಮಳೆ ಎಷ್ಟು ದಿವಸ ಬಂದಿದೆ, ಅದು ನಿರಂತರ, ಮಧ್ಯೆ 1 ಗಂಟೆ ಗ್ಯಾಪು ಅವೆಲ್ಲ ಇಲ್ಲ, ನಾನ್ ಸ್ಟಾಪ್ 7 ದಿವಸ ಬಂತು ಮಳೆ. ಅದೇನು ಉರುನಾಗಕರ ಪ್ರಕಾರ, ದೊಡ್ಡ ಆನೆಯ ದೊಡ್ಡ ಸೊಂಡೆಲಿ ಗಾತ್ರದ ಹನಿಗಳ ಪ್ರವಾಹ ಬಂದರೂ ಕೂಡ ಕೃಷ್ಣ ಹಾಗೆ ಹಿಡ್ಕೊಂಡಿದ್ದಾನೆ ಬೆಟ್ಟ. ಸ್ವಲ್ಪ ತಿಳ್ಕೊಬೋದು, ಆಮೇಲೆ ಏನಾಗುತ್ತೆ, ತುಂಬ ಛತ್ರಿ ಹಿಡ್ಕೊಳ್ಳೋಕ್ಕಾಗಲ್ಲ, ನಿಂತು ಬಿಡ್ತಾರೆ ಹೋಗ್ಬಿಟ್ಟು, ತುಂಬ ಅದೇ ಭಾರ ಆದಾಗ ಆಗ್ಬಿಡುತ್ತೆ. ಅದು ಬೇಡ, ಸುಮ್ಮನೆ ಹಿಡ್ಕೊಂಡು ಎಷ್ಟು ತಿಳ್ಕೊಳಕ್ಕಾಗುತ್ತೆ, ಹಾಗೆ ಕೈ ಕಾಳು ಹೋಗ್ಬಿಡುತ್ತೆ. ಎಷ್ಟು ಗಿಡಕ್ಕೂ ಆಗದೆ. ಇದು ಮನುಷ್ಯ ದೌರ್ಬಲ್ಯ ತೋರಿಸೋದು ಅಂತ. ಅದನ್ನು ಕೃಷ್ಣ ಹೇಗೆ ಹಿಡ್ಕೊಂಡಿದ್ದಾನೆ, 7 ದಿವಸ ಇಟ್ಕೊಂಡಿದ್ದಾನೆ. ಅದೇನಂತಾರೆ ಅದಕ್ಕೆ,
ಬರ್ತಾ ಬರ್ತಾ ಫೆಟ್ಟಿಗ್ ರೆಸಿಸ್ಟೆನ್ಸ್ ಹಿಡ್ಕೊಂಡಿಟ್ರೆ ಆಯಾಸ ಹಾಕಿ ಕೆಳಗಿಳಿದ್ರು, ಇಳಿಯೋಕ್ಕಾಗೋದಿಲ್ಲ. ಯಾವುದು ಕಟ್ಟಿ ಹ್ಯಾಗೆ ಕಟ್ಬೇಕಾದ್ರೆ ಇವರು ಆ ಫೆಟ್ಟಿಗ್ನ ತಡ್ಕೊಳ್ಳಾಗಿರ್ಬೇಕು. ದೇವ್ರು ಹೇಗೆ ಮಾಡಿದ್ದಾನೆ ಈಗ, ಇವತ್ತೇನೋ ಒಂದು ಸ್ಟೇತಿ ಹೋಯ್ತು ಕಟ್ಟಿದೆ ಬರೋಲ್ಲ, ಅದು ಅಷ್ಟು ದಿವಸ ಬಾಳಬೇಕು, ಹೋಗೋ ಭಾರ ತಡಿಬೇಕು, ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಬೇಕು. ಅದೇ ರೀತಿಯಲ್ಲಿ ಕೃಷ್ಣ ಏನು ಮಾಡಿದ್ದ, 7 ದಿವಸಗಳ ಕಾಲ ಹಾಗೆ ಚೇಂಜ್ ಇಲ್ಲ, ಈ ಕೈ ಬದಲಾಯಿಸ್ತಿಲ್ಲ, ಮತ್ತೆ ಈ ಕೈ ಬದಲಾಯಿಸ್ತಿಲ್ಲ, ಈ ಕೈ ತರಲಿಲ್ಲ, ಹಾಗೆ ಹಿಡ್ಕೊಂಡಿದ್ದ. ಅದಕ್ಕೆ ಕೃಷ್ಣ ಯಾರು ಶಾವ್ಯಯ, ವ್ಯತ್ಯಾಸನೇ ಇಲ್ಲ, ಹಿಡ್ಕೊಂಡಿದ್ದಾನೆ. ಆಗ ಅರ್ಥ ಆಯ್ತು. ಏನು ಅರ್ಥ ಆಯ್ತು, ಅನುಸಂಸ್ಕೃತ ಸುರ ಪ್ರವರಾವತಾರ. ಮೊದ್ಲೇನು ಹೇಳಿದ್ರು, ವಿಸ್ಮೃತ ರಥಾಂಗಧರಾವತಾರ. ಇದು ಅನುಸ್ಮೃತ, ವಿಸ್ಮೃತ ಅನುಸ್ಮೃತ. ಈಗ ತಕ್ಷಣ ಜ್ಞಾಪೋ ಈತ ಯಾರು, ಇದಕ್ಕೆಲ್ಲ ನೀನು ಆಲ್ ಪ್ರೂಫ್ ಆಗಿದ್ದಾನೆ, ಸಾಮಾನ್ಯನಲ್ಲ, ಏನಾಗಿರ್ಬೇಕೀತ ಸಾಕ್ಷಾತ್ ನಾರಾಯಣ ಅಂತ ಅದರಿಂದ ಗೊತ್ತಾಯ್ತು. ದೇವ್ರು ಯಾವ ಮೂಲಕ ತೋರಿಸಿದೆ, ಈಗ ಆ ರೀತಿ ತನ್ನ ಸಾಮರ್ಥ್ಯವನ್ನು ತೋರಿಸಿ ತಿಳಿಸ್ಕೊಟ್ಟು. ನಮಗೇನಾಗುತ್ತೆ, ಈಗ ಶಬ್ದ ಅರ್ಥ ಆಗಿರೋದೆಲ್ಲ ಅರ್ಥ ಆದ, ಓಹೋ ಇದು ಸರಿ ಹೋಯ್ತು ಅಂತ ಹೇಳ್ತೇವೆಲ್ಲ. ಹಾಗೆ ಅರ್ಥ, ಶಬ್ದದ ಅರ್ಥ ಮರೆತಾಗ ಭಾರಿ ಸಮಸ್ಯೆ ಆಗ, ಅರ್ಥ ಆದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗ. ಅದು ವೇದವ್ಯಾಸರ ಗ್ರಂಥಗಳಲ್ಲಿ ಶಬ್ದಾರ್ಥಗಳ ಮೂಲಕ ತೋರಿಸಿದರು, ಇಲ್ಲಿ ಆ್ಯಕ್ಚುಲಿ ಫ್ಯಾಕ್ಟ್ ತೋರಿಸಿದ್ರು. ಇದರಿಂದ ಜ್ಞಾನ ಬಂದು ಪಾದಾಂಬುಜಂ ಯದುಪತೇಹೇ ಶರಣಂ ಜಗಾಮ, 3 ರೂಪದಿಂದ ಬಂದು ಕೃಷ್ಣನ ಪಾದಗಳನ್ನು ಹಿಡ್ಕೊಂಡು ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ರು. ಅದೇ ಅಲ್ಲ ಅದಕ್ಕೆ, ಹಾಂ ಹೌದೌದು, ಪ್ರಾಕೃತ ಶರೀರ ಅಲ್ಲ ಅಷ್ಟೇ ಇಲ್ಲ, ತನ್ನ ಶಕ್ತಿಯಲ್ಲಿ ವ್ಯತ್ಯಾಸನೂ ಇದೆ. ಹಾಂ ಹೌದು ಹೌದು ಹೌದು, ಅದೇ ಇಲ್ಲ, ಅದ್ರ ಶಕ್ತಿ ಹೆಚ್ಚು ಬದಲಾಯಿದಾಗಿ ಇವ್ರ ಅಪ್ರಾಕ್ ಶರೀರ ವಾಯುದೇವರದಲ್ಲ, ಆದರೂ ಹಾಗೆ ಹಿಡ್ಕೊಂಡು. ಇವು ದೇವ್ರದ್ದು ಏನಾಗಿದೆ, ಪ್ಲಸ್ ಅಪ್ರಾಕ್ ಶರೀರ. ಪರಮಾತ್ಮನದ್ದು 2 ಆಗಿದೆ, ಬಟ್ ವಾಯುದೇವರಿಗೆ ಪ್ರಾಕೃತ ರೂಪದಲ್ಲೇ ಏನು ಮಾಡಿದ್ರು, ಅವರು ಎತ್ತಿದ್ರು. ಅದು ಇನ್ನೂ ವಿಶೇಷ. ಯಾವ ದೃಷ್ಟಿಯಿಂದ, ಅವರಿಗೆ ಎಷ್ಟು ಎಫರ್ಟ್ಲೆಸ್ ಮಾಡಿದ್ರಂತೆ, ಅವರಿಗೆ ಸ್ವಾಮಿ ಅಂದಮೇಲೆ ಹೇಗಿರ್ಬೇಕು ದೇವರು, ಅದು ಹೇಳೋದಕ್ಕೋಸ್ಕರನೇ ಆ ರೀತಿ ಹೇಳ್ತಾರೆ. ಅಪ್ರಾಕೃತ ಪ್ರಾಕೃತ ಡಿಫರೆನ್ಸ್ಗಿಂತ ಮೊದಲೇನು ಬಂತ ಅಲ್ಲೀಗ, ಮೊದಲು ಬಂದಿದ್ದೇನು, ಮಹತಃ ಪರಮ ಅವ್ಯಕ್ತಂ, ಮಹತ್ತತ್ವ ವಿಮಾನ ದೇವತೆಗಳು ವಾಯುದೇವರು, ಹನುಮಂತ. ಅವ್ಯಕ್ತ ಅದಕ್ಕೆ ಯಾರು ದೊಡ್ಡ, ಮಹತಃ ಪರಮ ಅವ್ಯಕ್ತಂ, ಅದಕ್ಕಿಂತ ದೊಡ್ಡದು ಯಾವುದೋ ಅವ್ಯಕ್ತ. ಅವ್ಯಕ್ತಾತ್ ಪುರುಷ ಪರ, ಅವ್ಯಕ್ತಕ್ಕಿಂತ ಪುರುಷ ಪರ. ಆದರೆ ಸಾಕಾಷ್ಠ ನ ಪುರುಷ ನ ಪರಂ ಕಿಂಚಿತ್, ಸಾಕಾಷ್ಠ ಸ ಪರಾಗತಿ, ತಾರತಮ್ಯನೂ ಕೂಡ ತಿಳ್ಕೊಳ್ಳೋಕೆ ಬರ್ತದೆ. ಇಬ್ಬರು ಎತ್ತಿದ್ದು ಹೌದಾದರೂ ಕೂಡ ತಾರತಮ್ಯ ಇದ್ದೇ ಇದೆ. ಹನುಮಂತ ಏನು ತೋರಿಸ್ಲಿಲ್ಲ, ಒಂದು ಕ್ಷಣದಲ್ಲೆಲ್ಲ ಮುಗಿಸಿಯಾಗಿತ್ತಾಗಲೇ. ತುಂಬ ದಿನ ಹೇಳ್ಕೊಬೋದಾಗಿತ್ತು, ಸ್ವಲ್ಪ ತಾಗಿದ್ರೆ ಟೈಮ್ ಗೊತ್ತಾಗ್ತಿತ್ತು, ಕೈ ಸೋಲ್ತಿತ್ತು ಅಂತೇಳಿ. ಆ ಪ್ರಶ್ನೆ ಹನುಮಂತರಿಗೆ ಇಲ್ಲ. ಇಲ್ಲಿ ಕೃಷ್ಣ ಏನು ಮಾಡಿದೆ, 7 ದಿವಸ ಹಾಗೆ ಹಿಡ್ಕೊಂಡು ತೋರಿಸಿ. ಇದು ಇನ್ನೊಂದು ವಿಶೇಷ ಆಯಿತು. ಅಲ್ಲೊಂದು ವಿಶೇಷ, ಇಲ್ಲೊಂದು ವಿಶೇಷ. ಇಬ್ಬರು ಕೂಡ ಯಾವ ಕ್ರಮವಾಗಿ ತಮ್ಮ ಉತ್ತಮತ್ವವನ್ನು ತೋರಿಸ್ಕೊಟ್ರು. ಅಲ್ಲೆಲ್ಲ ಕಪಿಗಳು ಸತ್ತೋರು ಬದುಕಬೇಕಾಗಿತ್ತು, ಇಲ್ಲಿ ಸತ್ತಂತೆ ಇರತಕ್ಕಂಥವರೆಲ್ಲ ಹೆಲ್ಪ್ಲೆಸ್ ಆಗಿದ್ರು, ಪೂರ್ತಿ ಸತ್ತು ಹೋಗ್ತಿದ್ರು, ಅವರು ಬದುಕ್ತಾ ಇದ್ದಾರೆ ಕೃಷ್ಣ. ಪಾದಾಂಬುಜಂ ಯದುಪತೇಹೇ ಶರಣಂ ಜಗಾಮ ತುಷ್ಟಾವ ಚೈನ ಮುರುವೇದ ಶಿರೋಗತಾಭಿಃ ಗೀರ್ಭಿರ್ಸದಾ ಗಣಿತ ಪೂರ್ಣಗುಣಾರ್ಣವಂ ತಂ ಗೋಹೃದ್ಗುರುಂ ಹರಗುರೋರಪಿ ಗೋಗಣೇನ ಯುಕ್ತಃ ಸಹಸ್ರಗುಃ ಅಗಾಧಗುಂ ಅಗ್ರ್ಯಮಗ್ರ್ಯಾತ್ ತುಷ್ಟಾವ ಚ ಏನಂ ಉರು ವೇದ ಶಿರೋಗತಾಭಿಃ ಗೀರ್ಭಿಃ, ಉರು ವೇದ ಶಿರೋಗತಾಭಿಃ ಗೀರ್ಭಿಃ ಸದಾ ಅಗಣಿತ ಪೂರ್ಣ ಗುಣಾರ್ಣವಂ ತಂ, ಸದಾ ಅಗಣಿತ ಗುಣಾರ್ಣವಂ ತಂ ಗೋಭೃತ್ ಗುರುಂ ಹರಗುರೋರಪಿ, ಹರಗುರೋಃ ಅಪಿ ಗೋಗಣೇನ ಯುಕ್ತಃ ಸಹಸ್ರಗುಃ ಅಗಾಧಗುಂ ಅಗ್ರ್ಯಂ ಅಗ್ರ್ಯಾತ್, ಸಹಸ್ರಗುಃ ಅಗಾಧಗುಂ ಅಗ್ರ್ಯಂ ಅಗ್ರ್ಯಾತ್. ತುಷ್ಟಾವಚ ಏನಂ, ಬರೀ ನಮಸ್ಕಾರ ಮಾಡಿದ್ದಷ್ಟೇ ಅಲ್ಲ, ತುಷ್ಟಾವ ಸ್ತೋತ್ರವನ್ನು ಮಾಡಿದರು. ಇಲ್ಲೂ ಅಷ್ಟೇ, ವಜ್ರಾಯುಧದಿಂದ ಹೊಡೆದು ಹನುಮಂತನನ್ನು ಇದಾದ್ಮೇಲೆ ಬಂದು ಕಾಲು ಹಿಡ್ಕೊಂಡು ತಪ್ಪಾಯಿತು ಅಂತ ಕೇಳಲಿಲ್ಲ. ಅಲ್ಲಿ ಸರ್ವ ಜೀವೋತ್ತಮರಿಗೆ ಅಪಚಾರ ಮಾಡಿ ಕ್ಷಮೆ ಕೇಳಿದರು. ಇಲ್ಲಿ ಆಮೇಲೆ ಹೆಸರಿಟ್ಟರು, ಏನಂತ, ಹನುಮಾನ್ ಅಂತೇಳಿ. ಇವರು ಹೆಸರಿಟ್ಟರು ಗೋವಿಂದ ಅಂತ ಇಲ್ಲಿಟ್ರು. ಈ ಹೆಸರು ಬಂದಿದ್ದು ಹಾಗೆ, ಹನುಮಂತ ಅಂತ ಹೆಸರು ಬಂದಿದ್ದು ಆ ಪ್ರಸಂಗದಲ್ಲಿ, ಗೋವಿಂದ ಅಂತ ಹೆಸರು ಬಂದು ಈ ಹೆಸರಿನಲ್ಲಿ. ಎಲ್ಲ ಸಿಮಿಲರ್ ಇನ್ಸಿಡೆಂಟ್ ಗೊತ್ತಾಯ್ತು, ಸರಿಯಾಗಿ ನೋಡಿದರೆ ಒಂದೇ ರೀತಿಯಾಗಿ ಕಾಣಿಸುತ್ತೆ. ಆ ಹೆಸರು ಬರಲಿಕ್ಕೆ ಇಂದ್ರದೇವರ ಸೋಲಿನ ಕಾರಣ ಆಯಿತು. ಇಂದ್ರದೇವರ ಸೋಲು, ಅಲ್ಲಿ ಸರ್ವೋತ್ತಮನಿಗೆ ಸೋಲು, ಇಲ್ಲಿ ಜೀವೋತ್ತಮನಿಗೆ ಸೋಲು. ಅಲ್ಲಿ ವಜ್ರಾಯುಧದಿಂದ, ಇಲ್ಲಿ ಹೊಡೆದಿದ್ದು ಮಡೆಗಳಿಂದ ಬಿಟ್ಟಿದ್ದು.
ಅದು ಮಳೆ ಬರ್ಬೇಕಾದ್ರೆ ಏನು ಮೊದಲು ಅದನ್ನು ಹೊಡಿಬೇಕಾದ್ರೆ ಥಂಡರ್ ಬೋಲ್ಟ್ ಅಂತಲೇ ಕರೀತಾರೆ. ಆ ರೀತಿ ಹೊಡೆದಾಗ ಏನಾಗುತ್ತದೋ ಮೋಡಗಳು ಬ್ರೇಕ್ ಆಗಿ ಮಳೆ ಬರ್ಲಿಕ್ಕೆ ಶುರುವಾಗುತ್ತೆ. ತಮ್ ಆ ಗೋಹೃದ್ ಗುರುಂ, ಇಲ್ಲಿ ತಮಾಷೆ ನೋಡಿ, ಪರಮಾತ್ಮನ ಹೇಳಬೇಕಾದ್ರೆ ಗುಣಾರ್ಣವ ಅಂತ ಕರೆದು. ಸಮುದ್ರಕ್ಕೆ ಎಷ್ಟು ಮಳೆ ಸುರಿದ್ರೆ ಏನಂತ ಏನಾಗುತ್ತೆ? ಸಮುದ್ರ ಏನೂ ಆಗಲ್ಲ. ಇದು ಗುಣಪೂರ್ಣನಾದ್ರಿಂದ ಏನೂ ಆಗಲಿಲ್ಲ. ಅದು ಈ ಗುಣಪೂರ್ಣನ ಈ ಸಮುದ್ರದಿಂದ ದೃಷ್ಟಾಂತ. ಪ್ರವಾಹ ನದಿಯಂತೆ ಹರಿತು, ಭಾರಿ ಜೋರಾಗಿ ಹರಿತು, ಮುಂದೆ ಹರಿದು ಹೋಗ್ತಾ ಇದೆ, ಇದ್ರ ಮೇಲೆ ಬಿಡುತ್ತಾ ಇದೆ. ಇದು ಯಾರೋ ಗುಣ ಸಮುದ್ರ. ಗುಣ ಸಮುದ್ರ ನೀರು ಏನೇ ಆದ್ರೂ ಏನಾಗುತ್ತದೋ, ಮಳೆ ನೀರು ಹೇಗೆ ಎಷ್ಟು ಬಂದರೂ ಕೂಡ ಸಮುದ್ರಕ್ಕೆ ಅಫೆಕ್ಟೇ ಆಗೋದಿಲ್ಲ. ಎಲ್ಲ ಕಡೆ ಅಲ್ಲೋಲಕ ಎಲ್ಲಿ ನೋಡಿದ್ರು ನೀರೇ ನೀರು. ಸಮುದ್ರ ಮಾತ್ರ ಆರಾಮಾಗೇ ಇದೆ. ಇಷ್ಟು ನೀರು ಏನಾಗೋದಿಲ್ಲ, ಅದು ಏನು ಅನ್ಸೋದೇ ಇಲ್ಲ. ಗೊತ್ತಾಯ್ತು? ಅಲ್ಲಿ ಮೇಲೆ ಬರೋ ಸ್ವಲ್ಪ ಅಷ್ಟೇ ಹೊರತು ಫುಲ್ ಹಾಗೆ ಇರುತ್ತೆ. ಅದು ಆ್ಯಕ್ಚುಲಿ ಆ ರೀತಿ ಬಂದುಬಿಟ್ಟಿದ್ರೆ ಇಲ್ಲಿ ಪ್ರವಾಹ ಬೇಕಾಷ್ಟು ಮಾಡಿಬಿಟ್ಟಿದೆ. ಅಲ್ಲಿ ಹೋಗಿದ ಪ್ರವಾಹ ವಾಪಸ್ಸು ಬರೋದಿಲ್ಲ, ವಾಪಸ್ಸು ಬರೋದಿಲ್ಲ, ಮತ್ತೇನಾಗೋದಿಲ್ಲ, ವಾಪಸ್ ಕಾಣೋದಿಲ್ಲ. ನೋಡಿದ್ರೆ ಅಯ್ಯೋ ಏನಿದು ಆಶ್ಚರ್ಯ ಅಂತ. ಇಲ್ಲಿ ಹೆಚ್ಚು ಕಂಡಿದ್ದು ಅಲ್ಲಿ ಏನು ಕಾಣೋದಿಲ್ಲ. ದೇವ್ರ ಮುಂದೆ ಏನಾಗುತ್ತೆ ಅಂದರೆ, ಸಮುದ್ರ ಮುಂದೆ ಇವೆಲ್ಲ ಚಿಕ್ಕದಾಗ ಹಾಗೆ ಪರಮಾತ್ಮರ ಮುಂದೆ ಎಲ್ಲ ಏನಾಗಿಬಿಡ್ತಾರೆ, ಚಿಕ್ಕವರಾಗಿಬಿಡ್ತಾರೆ. ಇಲ್ಲೂ ಸ್ವಾರಸ್ಯ ಇದೆ. ಒಂದೊಂದು ಪ್ರಶ್ನೆ ಉತ್ತರ ಇದೆ. ಇಷ್ಟು ಜನ ಮುಕ್ತರಾಗ್ತಾ ಆಗ್ತಾ ಹೋಗ್ತಾರಲ್ಲ ಜನಗಳು ಪ್ರವಾಹದಂತೆ, ಅವು ದೇವ್ರ ಬೈಕುಂಠ ಫುಲ್ ಆಗಿಬಿಡುತ್ತಾ ಅಂತ ಕೇಳಿದರೆ ಆಗೋದಿಲ್ಲ. ಅದಕ್ಕೆ ಸಮುದ್ರ ಇಷ್ಟು ವರ್ಷ ಆಯಿತು, ಎಷ್ಟು ವರ್ಷದಿಂದ ಮಳೆ ಬರ್ತಿದೆ, ಎಷ್ಟೆಷ್ಟು ನದಿ ಬರುತ್ತೆ, ವರ್ಷದಲ್ಲಿ ಎಷ್ಟೆಷ್ಟು ಫ್ಲಡ್ಸ್ ಬರುತ್ತೆ, ಇಷ್ಟಾರು ಏನಾಗಿರುತ್ತೆ ಸಮುದ್ರ, ಅದೇ ಏನೋ ಚೇಂಜ್. ಅದು ನೋಡಿ ಅವ್ರು ಗುಣ ಬಿಡೋದಿಲ್ಲ. ಮತ್ತೆ ಮಾಡಿ ಈ ನೀರೆಲ್ಲ ಸಿಹಿ ನೀರು ಸೇರೋದು. ಯಾವ ನದಿ ನೀರು ಏನಿರೋದಿಲ್ಲ, ಉಪ್ಪಂತೂ ಇರೋದಿಲ್ಲ, ಸಿಹಿ ಹೆಚ್ಚು ಕಡಿಮೆ ಇರ್ಬೋದು ಅಷ್ಟೇ. ಅಷ್ಟು ಹೋದ್ರೂ ಕೂಡ ಸಮುದ್ರ ಏನಾಗಿಲ್ಲ. ಮತ್ತೆ ಆ ಉಪ್ಪು ಚೂರು ಕೂಡ ಕಡಿಮೆ ಆಗಿದೆ. ಇಷ್ಟು ದಿವಸದಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಹೋಗಿ ಹೋಗಿ ಏನಾಗ್ಬೇಕು, ಕಡೆ ಪಕ್ಷ ಸ್ವಲ್ಪ ಕಡಿಮೆ ಆಗ್ಬೇಕು ಬೇಡ, ಏನೂ ಆಗಿಲ್ಲ. ಅರ್ಥ ಏನು? ದೇವರು ಯಾರೇ ಸೇರಿದ್ರು ದೇವ್ರ ಗುಣಕ್ಕೆ ಅಫೆಕ್ಟ್ ಆಗೋದಿಲ್ಲ. ಗೊತ್ತಾಯ್ತಾ? ಇವರಲ್ಲಿ ಏನು ದೇವರೇ ಆಗಿಬಿಡ್ತಾರೆ. ಹಾಗಿದ್ರೆ ಇದು ಅಕಸ್ಮಾತ್ ಇಲ್ಲಿ ಸ್ವಾರಸ್ಯ ನೋಡಿ. ಈ ನದಿ ಏನಾದರೂ ಸಮುದ್ರವೇ ಆಗೋದಾಗಿದ್ರೆ, ನದಿ ಸೇರಿ ಆಗೋದು, ನದಿಯಿಂದನೇ ಸಮುದ್ರ ಇರೋದಾಗಿದ್ರೆ, ನದಿ ನೀರು ಸೇರಿ ಏನಾಗ್ತಿತ್ತದು? ಅದು ಡಿಫ್ರೆಂಟ್ ಎಂಟಿಟಿ. ಸಮುದ್ರನೇ ಬೇರೆ ಎಂಟಿಟಿ, ನದಿನೇ ಬೇರೆ ಎಂಟಿಟಿ. ಆದ್ದರಿಂದ ಏನಾದರೂ ಎಂಟಿಟಿ ಏನು ಚೇಂಜ್ ಆಗೋದಿಲ್ಲ, ಅದನ್ನ ಕ್ಯಾರೆಕ್ಟರ್ ಕ್ವಾಲಿಟಿ ಚೇಂಜ್ ಆಗೋದಿಲ್ಲ. ಅಕಸ್ಮಾತ್ ನೀರು ಹರಿದು ಸಮುದ್ರ ಹಾಗಾಗಿದ್ರೆ ಏನಾಗ್ತಿತ್ತು? ಅದು ಒಂದು ಕಾಲಕ್ಕೆ ಉಪ್ಪಿದ್ದು ಕರಿಗೆ ಅವರೆಲ್ಲ ಏನು ಹೇಳ್ತಾರೆ, ಉಪ್ಪಿರುತ್ತಲ್ಲ ಕರಿಗೆ ಹಾಗಾಗಿದೆ ಅಂತೇಳಿ. ಎಷ್ಟು ದಿವಸ ಕರಗಬೇಕು? ಹೋಗಿ ಅದು ಮುಗಿತಲ್ಲ. ಇನ್ನ ಸ್ಟ್ಯಾಚುರೇಷನ್ ಆಗ್ಬೇಕಲ್ಲ ಒಂದ್ಸಲ. ಸ್ಟ್ಯಾಚುರೇಷನ್ ಪಾಯಿಂಟ್ ಬಂದಮೇಲೆ ಏನಾಗಬೇಕಿತ್ತು? ಅದು ಸಿಹಿ ಆಗಲೇಬೇಕಾಯ್ತು. ಯಾಕಾಗಲಿಲ್ಲ ಅಂದರೆ ಅದಿರೋದೇ ಹಾಗೆ. ಸೊ ಪರಮಾತ್ಮನ ಎಷ್ಟು ಜನ ಹೋದರೂ ಕೂಡ ಸಮುದ್ರ ಉಕ್ಕೇ ಇರಲಿಲ್ಲ. ಹೇಗೋ ದೇವರ ವೈಕುಂಠ ಎಂದು ಕೂಡ ಫುಲ್ ಅಂತ ಅನಿಸೋದಿಲ್ಲ. ಇನ್ನು ಹೌಸ್ಫುಲ್ ಅಂತ ಬೋರ್ಡ್ ಹಾಕೋದಿಲ್ಲ ಅದಕ್ಕೆ. ಯಾಕೆ ಅಂದರೆ ಬೇಕಾಷ್ಟು ಜಾಗ ಇದೆ. ಇದು ದೇವರ ಮಹಿಮೆ. ಗುಣಸಾಗರ. ಆತನ ನೆಲೆ ಯಾವುದು? ಸಮುದ್ರ. ಸಮುದ್ರ ಸೇರೋದಕ್ಕೇನು ಕಾರಣ? ಅಂಬರಣೀಯ ಸೂಕ್ತ. ಮಮಯೋ ನಿರಪ್ಸು ಅಂತಃ ಸಮುದ್ರೇ. ಸಮುದ್ರೊಳಗೆ ಅದಕ್ಕೆ ನಾರಾಯಣ ಅಂತ ಹೆಸರು. ನಾರ ಅಂದರೆ ನೀರು, ನೀರಲ್ಲಿರೋಣ ಅಂತ ಹೆಸರು. ಸೊ ನೀರಲ್ಲಿ ಮೇಲ್ನೋಟಕ್ಕೆ ಸಮುದ್ರ ನೀರಿನಲ್ಲಿ ಅಲ್ಲಿಗೆ ಹೋಯ್ತು. ಒಳಗೆ ಆ್ಯಕ್ಚುಲಿ ಏನಾಯ್ತು? ಅದು ದೇವರ ಪಾದಕ್ಕೆ ಅಭಿಷೇಕ ಮಾಡ್ತು ಅಂತ. ಅದಕ್ಕೆ ಜಯತ್ತ ಶಂಖೂರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ. ಆ ಶ್ಲೋಕದ ಎಲ್ಲ ಬಂದುಬಿಟ್ಟಿದೆ. ಕೃಷ್ಣ ದೊಡ್ಡ ಸಮುದ್ರ ಎಂಬುದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರೊಳಗೆ. ಆ ಹಿನ್ನೆಲೆಯಲ್ಲಿ ಎಷ್ಟು ಜನ ಹೋದರೂ ಕೂಡ ಒಬ್ಬ ಕೃಷ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನ ಗುಣಗಳು ಯಾವುದೂ ಬರೋದಿಲ್ಲ. ಮತ್ತೆ ಈ ನದಿಗಳು ಇದ್ರ ಕೂಡ ಅದ್ರ ಕೂಡ ಮತ್ತೆ ಹೊರತು ಇದು ಕೂಡ ಏನಾಗ್ಬಿಡ್ತಾ? ಇದು ಕೂಡ ಏನಾಯ್ತು? ಉಪ್ಪಾಯ್ತೆ ಹೊರತು ಏನಾಗಲಿಲ್ಲ, ಸಿಹಿ ಅದು ಸಿಹಿ ಆಗಲಿಲ್ಲ, ಇದು ಉಪ್ಪಾಗಿದ್ದು ಹೌದು. ಅದ್ರ ಅರ್ಥ ಏನಕ್ಕೆ? ದೇವರು ಆನಂದ ಪೂರ್ಣ. ಇವ್ರು ಹೋಗಿದ್ದಕ್ಕೆ ಹೇಗಿರ್ತಾರೆ? ಆನಂದ ತಮ್ಮ ಕೂಡ ಈ ಕಡೆ ಹೋಯ್ತು. ಈಗ ಸಂಸಾರದಲ್ಲಿದ್ದ ಅವಸ್ಥೆ ಹೊರಟೋಯ್ತು, ಡಿಫರೆಂಟ್ ಅವಸ್ಥೆ ಬಂದೋಯ್ತು. ಗೊತ್ತಾಯ್ತಾ? ಅದೆಲ್ಲ ತಿಳ್ಕೊಂಡು ಮುಕ್ತರಿಂದ ನಾವು ಹುಡುಕ್ಲಿಕ್ಕೆ ಬರೋದಿಲ್ಲ ನಮ್ಮ ಕೈಲಿ. ಇಲ್ಲಿ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ. ಸಮುದ್ರ ನೀರು ನದಿ ಸಮುದ್ರ ಸೇರಿದ ಮೇಲೆ ಏನು ಕಾಣೋದಿಲ್ಲ, ಸಪ್ರೇಟಾಗಿ ಕಾಣೋದಿಲ್ಲ. ಬೇರೆ ಇದ್ದೇ ಇರ್ತದೆ. ಅವ್ರು ಜನ ಇವ್ರೇನು ಮಾಡಿದ್ರು ಮಾಯಾವಾದಿಗಳೆಲ್ಲ ನೋಡಿದ್ರಾ? ನದಿ ಹರಿದು ಸಮುದ್ರ ಸೇರಿ ನೀರಾಗಿ ಸಮುದ್ರ ಆಗಿಬಿಡ್ಲಿಲ್ಲ. ಹಾಗೆ ಬ್ರಹ್ಮವೇದ ಬ್ರಹ್ಮೈವ ಹೋತಿ. ಬ್ರಹ್ಮಜ್ಞಾನಿಗಳೇ ಬ್ರಹ್ಮನಾಗಿಬಿಡ್ತಾರೆ. ಆಗಿಲ್ಲ. ಅದು ಆಗಿದ್ದಿದ್ರೆ ಅದೇನೇ ಆಗಬೇಕಾಗಿತ್ತು? ಏನಾಗಬೇಕಾಗಿತ್ತು? ಆಗಿದ್ರೆ ಕಡಿಮೆ ಆಗಬೇಕಾಗಿತ್ತು. ಆಗಲೇ ಇಲ್ಲ. ಇದು ಏರಿತು ಮಳೆ ಬಂದಾಗ. ಬರಗಾಲ ಭಯಂಕರ ಬರಗಾಲ, ಒಂದು ಹನಿ ಮಳೆ ಇಲ್ಲ. ಸಮುದ್ರ ಮತ್ತೆ ಯಥಾ ಪ್ರಕಾರ ಹೇಗಿರುತ್ತೆ ಅಷ್ಟೇ, ನೋ ಚೇಂಜ್. ಇದು ಅರ್ಥ ಮಾಡ್ಕೊಂಡ್ರೆ ಪೂಜೆ ಮಾಡಲಿ ಬಿಡಲಿ ದೇವರಿಗೆ ಅಫೆಕ್ಟ್ ಆಗಲ್ಲ. ಎಷ್ಟು ಪೂಜೆ ಮಾಡಲಿ ಅದು ಅಫೆಕ್ಟ್ ಆಗಲ್ಲ. ಅದಕ್ಕೆ ಪೂರ್ಣ ಅಂತ. ಸಮುದ್ರ ಪೂರ್ಣ ಕೊಳ್ಳೆ ಕಾನ್ಸೆಪ್ಟ್. ಅದು ಏರಿಳಿತಗಳು ಇಲ್ಲದೆ ಹೋದಾಗ ಏನಂತಾರೆ ಅದನ್ನು? ಪೂರ್ಣ. ಇದು ಅರ್ಥ ಮಾಡ್ಕೊಂಡಾಗ ಸಮುದ್ರದ ವೈಶಿಷ್ಟ್ಯವನ್ನು ದೇವರಿಗೆ ತಿಳಿಸೋಕ್ಕೋಸ್ಕರ ಅಗಣಿತ ಪೂರ್ಣ ಗುಣಾರ್ಣವಂತಂ. ಈಗ ಸಮುದ್ರಕ್ಕೆ ಒಂದು ಲಿಮಿಟೇಷನ್ ಇದ್ದೇ ಇದೆ. ಏನು? ಇಲ್ಲಂತೂ ಸಮುದ್ರ ಇಲ್ಲ, ಇಷ್ಟು ಗ್ಯಾರಂಟಿ. ಅದರ ಅರ್ಥ ಏನು? ಈ ವ್ಯಾಪ್ತಿ ಇಲ್ಲ ಸಮುದ್ರಕ್ಕೆ. ಗುಣಪೂರ್ಣ ಎಲ್ಲ ಕಡೆ ಇದ್ದಾನೆ ಪರಮಾತ್ಮ.
ಅದು ಈ ಸಣ್ಣ ಗುಣಪೂರ್ಣನೇ ಹೀಗಿರ್ಬೇಕಾದ್ರೆ ದೇವ್ರು ಹೇಗಿರ್ತಾರೆ. ಅದಕ್ಕೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಪರಿಪೂರ್ಣ ಗುಣ ಸಮುದ್ರ ಅನ್ನೋದು ಅದು ಎಂಥದ್ದದು? ಇಲ್ವೇ ಇಲ್ಲ. ದೇವರು ಮಾತ್ರ ಹಾಗಿದ್ದಾನೆ ಅಷ್ಟೇ. ಅಂತ ಇಂಥ ಸಮುದ್ರ ಇಲ್ಲ ಅದು. ಅದಕ್ಕೆ ದೇವರು ಈ ಸಮುದ್ರದಂತೆ ಅಲ್ಲ, ಜಷ್ಟೇ ಇದು ಅಲಂಕಾರನೇ ಹೊರತು ವಾಸ್ತವವಾಗಿ ಪರಮಾತ್ಮ ಗುಣಸಾಗರನಾಗಿರೋದ್ರಿಂದ ದೃಷ್ಟಾಂತ ಕೊಡಕ್ಕೆ ಬರೋದೇ ಇಲ್ಲ. ಹಾಗಿದ್ದಾನೆ ದೇವರು. ತಮ್ ಗೋಭೃದ್ ಗುರುಂ ಯಾರೀತ? ಗೋಭೃದ್ ಗುರುಂ ಹರಗುರುರಪಿ. ಗೋಭೃತ್ ಗುರು. ಗೋಭೃತ್ ಅಂದ್ರೆ ಯಾರು? ಗೋ ಅಂದ್ರೆ ವಜ್ರಾಯುಧ, ವೃತ್ ಇಂದ್ರದೇವರು. ಅವರಿಗೆ ಗುರು ಅಂದ್ರೆ ಏನು? ಸ್ವಾಮಿ. ಗೋಭೃತ್ ಗುರು. ಇನ್ನೊಂದು ಹರಗುರುರಪಿ. ಹರಗುರುರಪಿ ಗೋಭೃತ್ ಗುರುಂ. ಹರಗುರು ಅಂದ್ರೆ ಯಾರು? ಹರಣಿಗಿಂತ ದೊಡ್ಡವನು ನಾರಾಯಣ. ಗೊತ್ತಾಯ್ತಾ? ಅವರಿಗಿಂತ ದೊಡ್ಡವರು ರಮದೇವರು. ಅವರಿಗೂ ಸ್ವಾಮಿಯಾಗಿದ್ದಾನೆ. ಹರಗುರೋಹೋ ಗೋಭೃತ್ ಗುರುಂ. ಆ ರೀತಿನೇ ಓದ್ಬೋದು. ಗೋಗಣೇನ ಯುಕ್ತ. ಗೋಗಣೇನ ಯುಕ್ತ. ಗೋಗಣಗಳು ಅಂದ್ರೇನು? ಅಲ್ಲಿ ಗೋಗಳು ತರಿಸಿದ್ರು ಇಂದ್ರದೇವರು, ಅಲ್ಲಿಂದ ಗೋಗಳು ಬಂದು ಅದರ ಹಾಲು ಅಭಿಷೇಕ ಮಾಡಿದ್ರು. ಅದಕ್ಕೇನೆ ಇವತ್ತು ತೋರಿಸ್ತಾರಲ್ಲಿ ಹೋದರೆ ಇದರ ಹತ್ರ ಎದಿಷ್ಟು ಇಂದ್ರದ ಅಭಿಷೇಕ ಮಾಡಿ ಸರೋವರ ಅಂತ ತೋರಿಸ್ತಾರ. ಇವತ್ತು ದೊಡ್ಡ ಸರೋವರ ಗೊತ್ತಾಯ್ತಾ? ಇದರಲ್ಲಿ ನಾವು ಗೋಕುಲಕ್ಕೆ ಹೋದರೆ, ಬೃಂದಾವನಕ್ಕೆ ಹೋದ್ರೆ ತೋರಿಸ್ತಾರೆ. ಇಲ್ಲೇ ಮಳೆ ಬಂದಿದ್ದು ಆಗ ಇಂದ್ರ ಅಭಿಷೇಕ ಮಾಡಿದ ನೀರಿರು ಅಂತ ತೋರಿಸ್ತಾರೆ. ಅವ್ರು ಮಾಡಿದ್ದು ಆ್ಯಕ್ಚುಲಿ ಕ್ಷೀರಾಭಿಷೇಕ ಮಾಡಿದ್ದು. ಕಾಮಧೇನು ಇದರಿಂದ ತರೋದು ಸುರಿಸ್ತಾರೆ. ಹಾಗೆ ಕ್ಷೀರಾಭಿಷೇಕ ದೊಡ್ಡ ದೃಶ್ಯ ಅದು. ನಮಗೆ ಹ್ಯಾಕೆ ಕಾಣುತ್ತಾ? ನೀರು ಕಂಡಕ್ಕೆ ಕಾಣುತ್ತೆ ಅಷ್ಟೇ. ಅದ ಬೃಂದಾವನ. ಬೃಂದಾವನ ಮಥುರ ಅದು ನಡೆದಿದ್ದು ಅಲ್ಲೇ ತಾನು ನಡೆದಿದೆ ಅಲ್ಲ. ಅಲ್ಲೇ ಹೋದ್ರೆ ಗೊತ್ತಾಗತ್ತೆ. ಯುಕ್ತ ಸಹಸ್ರಗುಹು ಅಗಾಧಗುಂ ಅಗ್ರ್ಯಂ ಅಗ್ರ್ಯ. ಎಷ್ಟು ಪದ ಇದೆ ನೋಡಿ ಅಲ್ಲಿ. ಸಹಸ್ರಗುಹು ಅಗಾಧಗುಂ ಅಗ್ರ್ಯಂ ಅಗ್ರ್ಯ. ಕೃಷ್ಣ ಯಾರು? ಈತ ಯಾರು? ಅಗಾಧಗುಂ. ಸಹಸ್ರಗುಹು ಅಂದರೆ ಇಂದ್ರದೇವರು. ಸಹಸ್ರ ಗೋಗಳು ಹೊಂದಿರೋದು ಅಂತ. ಸಹಸ್ರ ಗೋಡ್ಸ ಕಂಡು ಸಹಸ್ರಾಕ್ಷ. ಸಹಸ್ರಾಕ್ಷ ಅಂತ ಆಯ್ತು. ಕೃಷ್ಣ ಯಾರು? ಅಗಾಧ ಅನಂತಾಕ್ಷ. ಕೃಷ್ಣ ಅನಂತಾಕ್ಷ, ಅವರು ಸಹಸ್ರಾಕ್ಷರು. ಮತ್ತು ಅಗ್ರ್ಯಂ ಅಗ್ರ್ಯಾತ್, ಅವರು ತ್ರಿಲೋಕಾಧಿಪತಿಯಾಗಿ ಶ್ರೇಷ್ಠ. ಈತ ಅಗ್ರ್ಯಾತ್ ಅಗ್ರ್ಯಂ, ಅವರಿಗಿಂತ ಭಾರಿ ಭಾರಿ ಶ್ರೇಷ್ಠ. ಈಗೆಲ್ಲ ಕಂಪೇರ್ ಮಾಡ್ತಾ ಹೊರಟು ಪದಗಳು. ಆಚಾರ್ಯರು ಈ ರೀತಿ ಇಡೀ ತಾತ್ಪರ್ಯನೇ ಬರೆದಿದ್ದು ಏನಾಗ್ತಿತ್ತು? ಓದೋರು ಭಾರಿ ಕಷ್ಟ ಅಂದ್ಕೊಂಡ್ಬಿಡ್ತಿತ್ತು. ಆದರೆ ಅಲ್ಲೋ ಒಂದೊಂದು ಸ್ಯಾಂಪಲ್ ತೋರಿಸ್ತಾರೆ ಅಷ್ಟೇ. ಅತಿ ಕೆಲವು ಪದಗಳು ಮಾತ್ರ ಆಗಿ ಉಪಯೋಗಿಸಿಬಿಟ್ಟು ಆ ರೀತಿ ಅರ್ಥ ಎಷ್ಟು ಹೇಳಕ್ಕೆ ಬರುತ್ತೆ ಆ ಥರ ಹೇಳೋದಿಲ್ಲ, ಸಿಂಪಲ್ ಆಗಿ ಹೇಳ್ತೀವಿ ಅಂತ ಹೇಳ್ತಾರೆ. ಗೋಭೃತ್ ಗುರುಂ ಹರ ಗುರೂರ್. ಸಾವಿರ ಕಣ್ಣುಗಳು, ಸಹಸ್ರಾಕ್ಷ. ಇವರು ಅಗಾಧ ಅನಂತಾಕ್ಷ ಕೃಷ್ಣ. ಆ ರೀತಿ ಆಯಿತು. ಇನ್ನು ಅನೇಕ ಅರ್ಥಗಳು. ಸಹಸ್ರ ಗೋ ಬಂದರೆ ಮಾತು, ಗೋಸ ಮಾತು ಅಂತಿದೆ. ಸಾವಿರಾರು ಅನೇಕ ಬಗೆಯ ಮಾತು ಸ್ತೋತ್ರ ಮಾಡ್ತಾ ಇದ್ದಾರೆ. ಗೋವಿಂದ ಗೋವಿಂದ ಅಂತ ಕರೀತಾ. ಕೃಷ್ಣ ಯಾರು? ಒಂದು ಎಷ್ಟು ಸ್ತೋತ್ರ ಮಾಡಿದ್ರು ಕೃಷ್ಣ ಯಾರು? ಅಗಾಧಗು, ಎಲ್ಲದನ್ನು ಮೀರಿದವನು ಕೃಷ್ಣ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಬರ. ಇವರು ಹೇಳಿದ್ರು, ಇವರು ದೃಷ್ಟಿಯಿಂದ ಭಾರಿ ಮಾಡಿದರು. ಕೃಷ್ಣನಿಗೆ ಏನು ಲೆಕ್ಕ ಅದು? ಏನಿಲ್ಲ. ಎಷ್ಟೇ ನದಿಗಳು ಹರಿದು ಸಮುದ್ರಕ್ಕೆ ಲೆಕ್ಕ ಹಾಗಿಲ್ವೋ, ಕೃಷ್ಣನ ಸ್ತೋತ್ರ ಮಾಡೋಕ್ಕೆ ಯಾವ ಮಾತುಗಳು ಏನಾಗೋದಿಲ್ಲ, ಪೂರ್ತಿ ಇನ್ಅಡಿಕ್ವೇಟ್, ಸಾಕು ಅನಿಸೋದೇ ಇಲ್ಲ. ಅನೇಕ ಅರ್ಥ ಇರತಕ್ಕ ಪದ ಉಪಯೋಗಿಸ್ತು. ಗೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಅರ್ಥವನ್ನು ಯಥಾಯೋಗ್ಯ ಅರ್ಥ ಅನ್ವಯಿಸ್ತಾ ಹೋಗ್ಬೇಕು. ಇದೆ, ಆಯ್ತೇನೆ, ಇದ್ದೇ ಇದೆ. ಸಹಸ್ರಾಕ್ಷ ಅಂತಾನೆ ಹೇಳ್ತಾರೆ. ಸಹಸ್ರ. ಆದರೆ ಎಂಥ ಕಣ್ಣುಗಳವು? ಅದು ಗುಣವಾಚಕ ಕಣ್ಣುಗಳಲ್ಲ, ದೋಷವಾಚಕ ಕಣ್ಣುಗಳು. ಇದರಿಂದ ಬಂದಿದ್ದು ಆ ಶಾಪ ನಿಮಿತ್ತ. ಪ್ರಾರಬ್ಧ ಕರ್ಮ ಮುಖ್ಯ ಕಾರಣ. ಯಾಕಂದ್ರೆ ಗೌತಮರಿಗೆ ಹಾಕೊಡೋ ಶಾಪ ಕೊಡೋ ಶಕ್ತಿ ಇಲ್ಲ. ನಿಮಿತ್ತ ಆಯ್ತು ಅಷ್ಟೇ ಹೊರತು ನಿಜವಾದವರಿಗೆ ಅತಿ ಒಂದು ಯೋಗ ಇತ್ತು ಬಂತಷ್ಟೇ. ಆದರೆ ಕೃಷ್ಣನ ಸಹಸ್ರಾಕ್ಷತ್ವ ಅನಂತಾಕ್ಷತ್ವ ಭಾರಿ ದೊಡ್ಡ ಗುಣ. ಅವ್ರದ್ದು ದೋಷ ಆ್ಯಕ್ಚುಲಿ. ನವಿಲನ್ನು ಕಣ್ಣು ಅಂತ ಕರಿತೇವಲ್ಲ ಹಾಗೆ. ಕಣ್ಣುಗಳು ಏನಲ್ಲವು? ನೋಡಕ್ಕೆ ಕಣ್ಣು ಅಷ್ಟೇ, ನಿಜವಾದ ಕಣ್ಣುಗಳಲ್ಲವು. ಆದರೆ ದೋಷ, ಗುಣ ಅಲ್ಲ. ಕಣ್ಣಿನ ಆಕಾರ ಕೃಷ್ಣಂದು ಹಾಗಲ್ಲ. ಏನದು? ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖ ಅಂತ ಹೇಳ್ತಾ ಪರ್ಫೆಕ್ಟ್. ಗೊತ್ತು ಹೇಳಿಲ್ಲ. ಕೃಷ್ಣನ ಅವತಾರ ಮಾಡಿದ, ಶಂಖಚಕ್ರ ಗದಾ ಪದ್ಮ ಇತ್ತು, ಭೂಷಣ ಅದು. ಕರ್ಣ ಹುಟ್ಟಿದ, ಕವಚ ಇತ್ತು, ಅದು ದೋಷ. ಅದು ಅರ್ಥ ಆಯ್ತಾ? ಒಬ್ಬರು ಗುಣ, ಒಂದು ದೋಷ. ಯಾಕೆ? ರಾಕ್ಷಸ ಇದ್ದಾನೆ, ಸಹಸ್ರವರ್ಮ ಇದ್ದಾನೆ. ಕೃಷ್ಣನಿಗೆ ಪ್ರಶ್ನೆ ಇಲ್ಲ, ಸಹಜವಾಗಿದ್ದ. ಅದಕ್ಕೆ ನೋಡೋರಿಗೆ ಕರ್ಣನಿಗೂ ಇರ್ತಲ್ಲ, ಕರ್ಣಕುಂಡಲ್ಲಿ ಇರ್ತಲ್ಲ ಅಂತ ಕೇಳಿ ಎರಡು ಡಿಫೆಕ್ಟ್ ಇವೆ. ಏನು ತೋರಿಸುತ್ತಾ ಇದೆ ಅದು? ಉದಾಹರಣೆ, ಬಂಗಾರದ ಕಟ್ಟು ಇಟ್ಕೊಂಡಿದ್ದಾರೆ ಒಬ್ಬರು, ಸರ ಹಾಕಿ. ಇನ್ನೊಬ್ಬರೇ ಬಂಗಾರದ ಕಟ್ಟು ಕಟ್ಟಿದ್ದಾರೆ. ಬಂಧನ ಬಂಗಾರ ಆಗಿದ್ರು ಕೂಡ ಏನದು? ಬಂಗಾರದ ಹಿಡಿದು ಕಟ್ಟಿದ್ದಾರೆ. ಆ ಥರ ಆಗಿ ಅಸುರಾವೇಶ ಇರೋದ್ರಿಂದ ಅದೇನಾಗಲಿಲ್ಲ, ಗುಣ ಆಗಲೇ ಇಲ್ಲ. ಇಂದ್ರದೇವರದು ಸಹಸ್ರ ಅನಂತಾಕ್ಷ ಅಂತೂ ಅಲ್ಲ, ಒಂದು ಹೋಯ್ತು. ಸಹಸ್ರಾಕ್ಷ ಅಷ್ಟೇ, ಅದು ಕೂಡ ಏನಲ್ಲ, ಗುಣವಾಚಕ ಅಲ್ಲ. ಕೃಷ್ಣದ ಅನಂತಾಕ್ಷ, ಅದು ಗುಣವಾಚಕ. ಆ ದೃಷ್ಟಿಯಲ್ಲಿ ವ್ಯತ್ಯಾಸ ಇದೆ. ಈ ಮೂರು ಜೀವೇಶ್ವರ ಭೇದ ಎಲ್ಲ ಮತ್ತೊಮ್ಮೆ ತಿಳಿಯುತ್ತೆ. ಅಗ್ರ್ಯಂ ಅಗ್ರ್ಯಾ, ಶ್ರೇಷ್ಠಕ್ಕಿಂತ ಶ್ರೇಷ್ಠ.
ತತ್ತೋ ಜಗತ್ ಸಕಲ ಆವಿರಭೂತಗಣ್ಯ ಧಾಮ್ನಃ ತ್ವಮೇವ ಪರಿಪಾಸಿ ಸಮಸ್ತಮಂತೆ ಅಸ್ಸಿ ತ್ವಯೈವ ಜಗತೋಸ್ಯ ಹಿ ಬಂಧಮೋಕ್ಷೌ ನ ತತ್ಸಮೋ ಅಸ್ತಿ ಕುಹಚಿತ್ ಪರಿಪೂರ್ಣಶಕ್ತೇ ತ್ವತ್ತಃ ಜಗತ್ ಸಕಲಂ ಆವಿರಭೂತ್ ಇಂದ್ರೆ ಇವರು ಮಾಡಿದ ಸ್ತೋತ್ರ ಇದು. ತ್ವತ್ತಃ ಜಗತ್ ಸಕಲಂ ಆವಿಹಿ ಅಭೂತ್ ಅಗಣ್ಯಧಾಮ್ನಃ ಯಾರು ನೀನು ಅಗಣ್ಯಧಾಮ್ನಃ ತ್ವಂ ಏವ ಪರಿಪಾಸಿ ಸಮಸ್ತಂ ಅಂತೆ ಅತ್ಸಿ ತ್ವಯಾ ಏವ ಜಗತಃ ಅಸ್ಯ ಹಿ ಬಂಧಮೋಕ್ಷೌ ನ ತ್ವತ್ಸಮಃ ಅಸ್ತಿ ಕುಹಚಿತ್ ಪರಿಪೂರ್ಣ ಶಕ್ತಿ. ಅವ್ರ ಸ್ತೋತ್ರ ಒಂದು ಮಾತಿನಲ್ಲಿ ಅಷ್ಟು ಸಮ್ಮರಿ ಕೊಡ್ತಾರೆ. ತ್ವತ್ತಃ ಜಗತ್ ಸಕಲಂ ಆವಿರಭೂತ್. ಕೃಷ್ಣ ನನಗೀಗ ಅರ್ಥ ಆಗ್ತಾ ಇದೆ. ಆ ಕೃಷ್ಣ ತೋರಿಸಿದ್ದು ಅದಕ್ಕೇನೆ ಪದ್ಮನಾಭ ಅಂತ ಪದ ಉಪಯೋಗಿಸಿದಾರಲ್ಲ. ಸಮಸ್ತ ನಿನ್ನಿಂದೇ ಹುಟ್ಟಿತು. ಬ್ರಹ್ಮದೇವರು ಶುರು ಮಾಡಿದಾಗ ಎಲ್ಲ ಬಂತಲ್ಲ, ಈಗ ನಿನ್ನಿಂದೇನೆ ಹುಟ್ಟಿದ್ದು. ಎರಡನೇದಾಗಿ ನೀನು ಯಾರು ಅಗಣ್ಯಧಾಮ್ನಃ. ಅಗಣ್ಯಧಾಮ್ನಃ ಧಾಮ ಅಂದರೆ ನೆಲೆ. ಅಗಣ್ಯಧಾಮ ನೀನು ಅರ್ಥವಾಗದಂಥ ನೆಲೆ ನಿಂದು ಅಂದರೆ ಯಾವುದದು? ಮಾಮುಪೆತ್ಯತ ಕೌಂತೆಯ ಪುನರ್ಜನ್ಮ ನವಿದ್ಯೆ. ಅಗಣ್ಯವಾದ ಧಾಮ ಅದು. ಅಂಥ ಧಾಮತ ಇನ್ನೊಂದು ಅರ್ಥ ತೇಜಸ್ಸು ಅಂತ ಇನ್ನೊಂದು ಅರ್ಥ ಇದೆ. ಕಲ್ಯಾಣ ಗುಣೈಕ ಧಾಮನೆ ಎಲ್ಲಿದ್ದದು? ಅದು ಮೊದಲನೇ ಶ್ಲೋಕ. ಕಲ್ಯಾಣ ಧಾಮ ಶಬ್ದಕ್ಕೆ ಅನೇಕ ಅರ್ಥಗಳು. ಮತ್ತು ಇನ್ನೊಂದು ಅರ್ಥ ಇದೆ ಅಗಣ್ಯ ಧಾಮನಃ. ಧಾಮ ಅಂದರೆ ಪ್ರತೀಕ ಅಂತ ಒಂದು ಅರ್ಥ. ವಾಯುದೇವರು ಮುಖ್ಯ ಪ್ರತೀಕ. ನಿಮ್ಮ ಪ್ರತೀಕ ನೋಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅಷ್ಟು ದೊಡ್ಡವರು ಇದ್ದಾರೆ ಅಂತೇಳಿ. ಪ್ರತೀಕದಲ್ಲಿ ಎಷ್ಟು ವೆರೈಟಿ ಇಲ್ಲ. ಶಿಲಾ ಬೇರೆ, ಆಮೇಲೆ ಬರೀ ಪಂಚಲೋಹದ್ದು ಬೇರೆ, ಆಮೇಲೆ ಸಾಮಾನ್ಯವಾದ್ದು ಬೇರೆ, ಇನ್ನೂ ಬೆಳ್ಳಿದು ಬೇರೆ, ಸುವರ್ಣದ್ದು ಬೇರೆ, ವಜ್ರಕ ಅವೆಲ್ಲ ತೋರಿಸ್ತಾ ಏನಾಯಿತು ವೇರಿ ಆಗ್ತಾ ಹೋಯ್ತು. ವಾಯುದೇವರು ಮುಖ್ಯ ಪ್ರತಿಮೆ ಪರಮಾತ್ಮನಿಗೆ. ಅದಕ್ಕೆ ಭಾರತೀಯರು ನೋಡ್ಬೇಕು. ಯಾವ ಪ್ರತಿಭೆ ಇದ್ರೂ ಕೂಡ ಏನು ಹೇಳಬೇಕಲ್ಲಿ? ಮತ್ತೆ ಭಾರತೀಯರು ಬರಲೇಬೇಕು. ಇಲ್ಲ ಈ ಪ್ರತಿಭೆ ಸಾಲದು, ಜಡ ಪ್ರತಿಭೆ ಇದು. ಚೇತನ ಬೇಕು. ಚೇತನ ಪ್ರತಿಮೆ ಯಾರು ಅಂತ ಕೇಳಿದರೆ ವಾಯುದೇವರೇನೆ ಯಾವಾಗಲೂ ಕೂಡ. ಅದಕ್ಕೆ ವಾಯುದೇವರೇ ಅಂಥವರು ಏ ಗುಣನಾಮ ಜಗತ್ ಪ್ರಸಿದ್ಧ ಅಗಣ್ಯಧಾಮ. ಜಗತ್ ಪ್ರಸಿದ್ಧ ಅಗಣ್ಯಧಾಮ ಇವ್ರದ್ದು. ಅದಕ್ಕೂ ಮೀರಿದ ಅಗಣ್ಯಧಾಮ ದೇವರು. ಆದಷ್ಟೇ ತೇಜಸ್ಸು ಹಾಗೇನೆ. ಅನಂತ ಸೂರ್ಯ ದಿವ್ಯ ಸೂರ್ಯ ಸಹಸ್ರಸ್ಯ ಅನಂತ ಸೂರ್ಯ ಪ್ರಕಾಶ ನೋಡಲಿಕ್ಕೂ ಸಾಧ್ಯ ಇಲ್ಲ, ಆಗಿದ್ದಾನೆ ಕೃಷ್ಣ. ಪರಿಪಾಸಿ ಸಮಸ್ತಮಂತೆ ಸಕಲಂ ಆವಿರಭೂತ್ ಸೃಷ್ಟಿಯಾಯಿತು. ಪರಿಪಾಸಿ ಸಮಸ್ತಂ ಸ್ಥಿತಿ ಆಯಿತು. ಅಂತೆ ಅತ್ಸಿ ಲಯ ಆಯಿತು ಅಂತಲ್ಲ. ಚಿರಚಿದ್ಭೇದಮಖಿಲಂ ವಿಧಾಯ ಆದಾಯ ಭುಂಜತೆ. ದ್ವಾದಶ ಸ್ತೋತ್ರ. ವಿಧಾಯ ಆದಾಯ ಭುಂಜತೆ. ವಿಧಾಯ ಸೃಷ್ಟಿ ಮಾಡೋದು, ಆದಾಯ ಸ್ಥಿತಿ, ಭುಂಜತೆ ಲಯ. ಮೂರು ಅದನ್ನೇ ಎಕ್ಸ್ಪೆನ್ಷನ್ ಇದು. ಸಮಸ್ತಮಂತೆ ಅತ್ಸಿತ್ವಯೈವ ಜಗತೋಸ್ಯ ಹಿ ಬಂಧ ಮೋಕ್ಷವು. ನಿನ್ನಿಂದನೇ ಏನಿದೆ? ಬಂಧನೂ ಇದೆ, ಮೋಕ್ಷನೂ ಇದೆ. ಮೂರಾಗಿತ್ತು, ಇವು ಸೇರಿತೀಗ. ಬಂಧ ಮೋಕ್ಷ ನ ತ್ವತ್ಸಮಃ ಅಸ್ತಿ ಕುಹಚಿತ್ ಪರಿಪೂರ್ಣ ಶಕ್ತಿ. ನಿನ್ನ ಸಮನಾದವನು ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಲಕ್ಷ್ಮೀಕಾಂತ ಸಮಂತೋಪಿ ಕಲಯನ್ ನೈವೇಶಿತು ಸ್ಥೇಸಂ. ಆಚಾರ್ಯ ಮಾಡಿದ ಸ್ತೋತ್ರ, ಇಂದ್ರದೇವರು ಮಾಡಿದ ಸ್ತೋತ್ರ ಇದೆ. ಆಚಾರ್ಯ ಬರೆದ ಸ್ತೋತ್ರ ಇದೆ. ಇಂದ್ರದೇವರ ಬಾಯಲ್ಲಿ ಏನು ಬಂತು ಅಂತ ಬರೆದಿರೋದು. ಕುಹಚಿತ್ ಪರಿಪೂರ್ಣ ಶಕ್ತಿ. ನಿನ್ನ ಶಕ್ತಿ ಅಂಥದ್ದು ಪರಿಪೂರ್ಣ. ಇಂದ್ರದ ಶಕ್ತಿ ಏನಾಗಿತ್ತು? ಇವರಿಗೆ ಏನಾಗಿದೆ ಗೊತ್ತಾ? ಕೃಷ್ಣ ಏನೂ ಆಗಿಲ್ಲ. ಇವ್ರು ಮಳೆ ಸುರಿಸಿ ಸುಸ್ತಾಗಿದ್ದಾರೆ, ಅದು ಸಮಸ್ಯೆ. ಮಳೆ ಸುರಿಸಿ ಏನಾಗ್ಬಿಟ್ಟಿದೆ ಇವರಿಗೆ? ಸುಸ್ತಾಗಿಬಿಟ್ಟಿದೆ. ಬಡಿಸ್ಬೇಕು ಸುಸ್ತಾರ ಊಟ ಮಾಡಿ ಇನ್ನೂ ಹಾಕುವಂತ ಕೇಳಿ ಪಂಜಿ ತಗತ್ತಲ್ಲ ಆಗಾಯ್ತು. ಅವ್ರಿಗೆ ಸಾಕಾಗಿಲ್ಲ, ಇವರಿಗೆ ಸಾಕಾಗಿರೋದೇ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ಇವ್ರ ಶಕ್ತಿ ಮುಗಿದೋಗಿದೆ. ಅದಕ್ಕೆ ಪರಿಪೂರ್ಣ ಶಕ್ತಿ ಸ್ತೋತ್ರ ಮಾಡಿ. ನಂದು ಅಪೂರ್ಣ ಶಕ್ತಿ, ನಿಂದು ಪರಿಪೂರ್ಣ ಶಕ್ತಿ. ಸಾಧ್ಯನೇ ಇಲ್ಲ. ನಮ್ಮ ಪೂಜಾದಿಗಳು ಹಾಗೆ. ದೇವ್ರ ಯೋಗ್ಯತೆ ತಕ್ಕಂತೆ ಪೂಜಾದಿಗಳು ಮಾಡೋ ಶಕ್ತಿ ಯಾರಿಗಾರು ಇದೆಯಾ? ಎಷ್ಟು ಕ್ಷೀರಾಭಿಷೇಕ ಮಾಡ್ಬೋದು ಇವರು? ಕ್ಷೀರಸಾಗ ಶಾಯಿ ಅವರು. ಯಾವ ಕ್ಷೀರನೂ ಅವ್ರ ಮುಂದೆ ಹೇಳಲ್ಲ. ಅವ್ರು ಎಷ್ಟು ಸಂಪಾದನೆ ಹಣ ಬೇಕಾದ್ರೆ ಇರ್ಬೋದು. ಲಕ್ಷ್ಮೀಪತಿ ಆತ. ಪ್ರತಿಯೊಂದು ಎಷ್ಟು ದೀಪ ಹಚ್ಬೋದು, ಸೂರ್ಯಚಂದ್ರನ ದೀಪ. ಅರ್ಥ ಆಯ್ತಾ? ಏನು ಮಾಡಿದ್ರು ಕೂಡ ದೇವ್ರ ಮುಂದೆ ಏನೇನೂ ಅಲ್ಲ, ನಿಲ್. ಅದಕ್ಕೆ ಉಪಚಾರ ಅಂತ ಕರೀತಾರೆ. ನಾವು ಮಾಡೋದೆಲ್ಲ ಏನು ದೇವರಿಗೆ? ಉಪಚಾರ. ಅದಕ್ಕೆ ಷೋಡಶ ಉಪಚಾರ ಪೂಜೆಗಳಷ್ಟೇ. ಅದ್ರ ಹೆಸರಿಗೆ ಪೂಜೆಗಳೇ ಹೊರತು ನಿಜವಾದ ಪೂಜೆ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂದರೆ ಆ ದೇವರಿಗೆ ಮ್ಯಾಚಿಂಗ್ ಪೂಜೆ ಮಾಡಬೇಕಲ್ಲ, ಅದು ಸಾಧ್ಯ ಇಲ್ಲ. ನಮ್ದು ಯೋಗ್ಯತೆ ತಕ್ಕಂಥ ಪೂಜೆ ಮಾಡ್ಬೋದೇ ಹೊರತು ಮುಖ್ಯ ಪೂಜೆ ಮಾಡೋಕ್ಕೆ ಆಗೋದಿಲ್ಲ. ಅಂತ ಏನಂತ ಹೇಳ್ತೇವೆ ನಾವಾಗ? ಉಪಚಾರಕ್ಕೆ ಅಂತ ಹೇಳೋದು. ಉಪಚಾರಕ್ಕೆ ಮಾಡ್ತೇವೆ. ಹೌದು, ಅವರೇ ಮುಖ್ಯ ಪರಮುಖ್ಯಾಧಿಕಾರಿ ಮಹಾಲಕ್ಷ್ಮಿನೇ. ಮತ್ತು ಯಾವಾಗಲೂ ಇರೋರು, ಉಳಿದವರು ಅದು ಎದುರಿಲ್ಲಕ್ಕಾಗೋದೇ ಇಲ್ಲ. ಯಾವಾಗಲೂ ಇರ್ತಾರೆ ಮಹಾಲಕ್ಷ್ಮಿ. ಅದು ಆಗ ಎಲ್ಲರ ತಾರತಮ್ಯ ಕ್ಲಿಯರಾಗಿ ಗೊತ್ತಾಗುತ್ತೆ. ಅತ್ಸಿತ್ವಯೈವ ಜಗತೋಸ್ಯ ಹಿ ಬಂಧ ಮೋಕ್ಷವು ನ ತ್ವತ್ಸಮೋ ಅಸ್ತಿ ಕುಹಚಿತ್ ಪರಿಪೂರ್ಣ ಶಕ್ತೇ. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ ಗೊತ್ತಾ?
ಇಂದ್ರದೇವರು ಕೃಷ್ಣನ ಸ್ತೋತ್ರ ಮಾಡ್ತಾ ಇದ್ದಾರೆ, ವಿಶೇಷ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನು ತಿಳಿತಾಗ ಋಗ್ವೇದದ ಬಹಳಷ್ಟು ಸೂಕ್ತಗಳು ಇಂದ್ರದೇವ ಸೂಕ್ತ ಹೇಳಿದ್ರು, ಗೊತ್ತಾಯ್ತಾ? ಹಾಗಿದ್ದರೆ ಇಂದ್ರ ಸರ್ವೋತ್ತಮ ಅಂತ ಅನಿಸ್ಬಿಟ್ಟಿತ್ತು. ಇದು ನೋಡಿದಾಗ ಏನಾಯ್ತು ಈಗ? ಅಲ್ಲ, ಅಲ್ಲಿ ಇಂದ್ರ ಈತಲ್ಲ ಅಂತ ಆಯ್ತು. ಆ ಇಂದ್ರ ಯಾರು? ನಾರಾಯಣೇಂದ್ರ. ಈ ಇಂದ್ರ ಅಲ್ಲ. ಈ ಇಂದ್ರ ಆಗಿದ್ರೆ ಸಮಸ್ಯೆ ಬರ್ತಾನೆ ಇರಲಿ. ಇಂದ್ರದ ಸಮಸ್ಯೆ ಬಂದಿದೆ ಈಗ. ಸಮಸ್ಯೆ ಬರೋ ಇಂದ್ರ ನಾರಾಯಣನಲ್ಲ, ಆತ ಆ ಇಂದ್ರ ಬೇರೆ, ಈ ಇಂದ್ರ ಬೇರೆ. ಯಜ್ಞನಾಮಕನಾಗಿ ಇಂದ್ರ ಪದವಿಯಲ್ಲಿ ಪರಮಾತ್ಮ ಇದ್ದಾನೆ, ಆ ಮುಖ್ಯೇಂದ್ರ ಆತ್ಮೇನೆ. ಇವರೆಲ್ಲ ಆ ರೀತಿಯಲ್ಲ. ಇಂದ್ರ ಪದವಿಯಲ್ಲಿ ಇಂದ್ರಗಿಂತ ಭಾರಿ ಮೇಲೋರು ಕೂತಿದ್ದಾರೆ. ಹರಿ ಕೂತಿದ್ದಾನೆ ಯಜ್ಞನಾಮಕನಾಗಿ, ವಾಯುದೇವರು ಕೂತಿದ್ದಾರೆ ರೋಚನಾಮಕನಾಗಿ, ಕೆಳಗೆ ಬಲಿ ಚಕ್ರವರ್ತಿ ಕೆಳಗಿನವ್ರಿಗೆ ಅಲ್ಲಿ ಕೂತಿದ್ದಾರೆ. ದಶದೇವತೆಗಳು ಕೆಳಗಿನವರು, ಒಮ್ಮೆ ಕೆಳಗಿನವ್ರು ಕೂತಿದ್ದಾರೆ, ಒಮ್ಮೆ ಮೇಲೋರು ಕೂತಿದ್ದಾರೆ. ಆಫೀಸಲ್ಲಿ ಹಾಗಾಗುತ್ತೆ. ಚಾರ್ಜ್ ಕೊಡ್ಬೇಕಾದ್ರೆ ಏನಾಯ್ತು ಈಗ? ಚಿಕ್ಕವ್ರಿಗೆ ಬೇಸ್ಟವ್ರಿಗೆ ಕೊಟ್ಟೋಗ್ಬೇಕು, ಚಿಕ್ಕವ್ರಿಗೆ ಕೊಡೋಗಿಲ್ಲ, ಅವ್ರು ಮೇಲೋರಿಗೆ ಕೊಡೋದು. ಮೇಲೂ ಅದು ಹೈಯೆಸ್ಟ್ ಕೊಡ್ಬೇಕಾದ್ರೆ ಚಿಕ್ಕವ್ರಿಗೆ, ಅವ್ರಿಗಿಂತ ಯಾರು ಇಲ್ಲ ದೊಡ್ಡವರಲ್ಲಿ, ಇನ್ನೊಬ್ರಿಗೆ ಕಡಿಮೆ ಕೊಡಬೇಕು, ನೆಕ್ಸ್ಟ್ ಇವ್ರಿಗೆ ಕೊಡಬೇಕು. ಎರಡೂ ಇದೆ, ನಡೆದಿದೆ. ಆದ್ದರಿಂದ ಎರಡಕ್ಕೂ ವ್ಯಾಲಿಡಿಟಿ ಇದೆ. ಆ ಪೋಸ್ಟಿಗೆ ಆ ಮಹತ್ವ ಇದೆ. ಕುಹಚಿತ್ ಪರಿಪೂರ್ಣ ಶಕ್ತಿ ಕ್ಷಂತವ್ಯಮೇವ ಭವತಾ ಮಮ ಬಾಲ್ಯಮೀಶಾ ತ್ವತ್ಸಂಶ್ರಯೋಸ್ಮಿ ಸದಾ ಇತಿ ಅಭಿವಂದಿತೋಜಃ ಶಾಂತಂ ಸದೈವ ಭವತಃ ತವ ಶಿಕ್ಷಣಾಯ ಪೂಜಾಪಹಾರ ವಿಧಿರಿತಿ ಅವದದ್ರಮೇಶಃ ಕ್ಷಂತವ್ಯಂ ಏವ ಭವತಾ ಮಮ ಬಾಲ್ಯಂ ಈಶಾ ತ್ವತ್ಸಂಶ್ರಯಃ ಅಸ್ಮಿ ಸದಾ ಇತಿ ಅಭಿವಂದಿತಃ ಅಜಃ ಶಾಂತಂ ತದಾ ಏವ ಭವತಃ ತವ ಶಿಕ್ಷಣಾಯ ಪೂಜಾಪಹಾರ ವಿಧಿಃ ಇತಿ ಅವದತ್ ರಮೇಶಃ. ಕೇಳ್ಕೊಂಡ ಇಂದ್ರದೇವನೇನಂತ? ಕ್ಷಂತವ್ಯಮೇವ ಭವತ ಮಮ ಬಾಲ್ಯಮೀಶ. ಇದೇನಿದು? ನನ್ನ ಬಾಲಿಸ ಹುಡುಗಾಟ ಇದು. ನಾನು ಮಾಡಿದ್ದೇನೀಗ? ಮಕ್ಕಳಾಟಿಕೆ ನಂದಾಗಿದ್ದೆ ಹೊರತು ದೊಡ್ಡ ತಪ್ಪು ಮಾಡಿದ್ದೇನೆ. ದೊಡ್ಡವ್ರ ಮುಂದೆ ಮಾಡಿದ್ದಲ್ಲ, ಏನಾಯ್ತು ನಂದೀಗ? ಬಾಲಿಶತನ ಅಂತ. ಬಾಲ ಬೇರೆ, ಬಾಲಿಶ ಬೇರೆ. ಅಂದರೆ ಚೈಲ್ಡಿಶ್. ದಿಸ್ ಬೈ ಬಿಹೇವಿಯರ್ ಇಸ್ ಲೈಕ್ ಚೈಲ್ಡಿಶ್ ಬಿಹೇವಿಯರ್. ಚೈಲ್ಡಿಶ್ ಬಿಹೇವಿಯರ್ ಗುಣನ ದೋಷ. ಚೈಲ್ಡ್ ಬಿಹೇವಿಯರ್ ಬೇರೆ, ಚೈಲ್ಡಿಶ್ ಬಿಹೇವಿಯರ್ ಬೇರೆ. ಚೈಲ್ಡ್ ಬಿಹೇವಿಯರ್ ಇದೇನು? ಚೈಲ್ಡೇ ಬಿಹೇವ್ ಮಾಡೋದು. ಇಲ್ಲಿ ಹಾಗಲ್ಲ, ದೊಡ್ಡವರು ಚೈಲ್ಡಿಶ್ ಆಗಿ ಮಾಡೋದು. ಅದಕ್ಕೇನಂತಾರೆ? ಬಿಹೇವಿಂಗ್ ಲೈಕ್ ಎ ಚೈಲ್ಡ್. ಅಂದರೆ ಬೇರೆಯವ್ರು ಚಿಕ್ಕದ ಕೆಟ್ಟದ ನಡ್ಕೊತಿದ್ದಾರೆ ಅಂತ ಅರ್ಥ. ಇದರದ್ದು ಹೇಳ್ತಾರೆ, ತಪ್ಪು ಮಾಡಿಬಿಟ್ಟೆ, ನನ್ನ ಬಾಲ್ಯ ಇದು. ನೀನು ಸಿರಿತರದ ಮುಂದೆ ನಾವೆಲ್ಲ ಬಾಲಕರು. ಈ ಪದ ಎಷ್ಟೊತ್ತು ಬರುತ್ತೆ ಮುಂದೆ ಗೊತ್ತಾ? ಇಂದ್ರದೇವರೇ ಬಾಯಲ್ಲೇ ಬರುತ್ತೆ ಮತ್ತೆ ಮತ್ತೆ. ಅಯ್ಯೋ ನನ್ನ ಬಾಲ್ಯ ಕ್ಷಮಿಸ್ಬಿಡು, ಬಾಲ್ಯ ಕ್ಷಮಿಸ್ಬಿಡು ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರನೇ ಇಲ್ಲೂ ಕೂಡ ಎಷ್ಟು ಕಡಿಮೆ ಅಂತ ಗೊತ್ತಾಗಲಿಕ್ಕೆ ಈ ಮಾತು ಬಂತು. ಬಾಲ್ಯ ಮೀಶಾ, ನೀನು ಭಾರಿ ದೊಡ್ಡವರು, ನಾನು ಬಾಲಕ. ನಾನು ಮಾಡಿದ್ದು ಹುಡುಗತನ. ತ್ವತ್ಸಂಶ್ರಯೋ ಅಸ್ಮಿ ಸದಾ. ಇವತ್ತಲ್ಲ, ಯಾವಾಗಲೂ ನೀನು ಆಶ್ರಯಿಸೇ ನಾನಿರೋದು, ಬಿಟ್ಟಿಲ್ಲ. ನನಗದು ಮರ್ತೋಗಿತ್ತು, ಬುದ್ಧಿ ಕೊಟ್ಟಿದ್ದೀಯ. ಇತಿ ಅಭಿವಂದಿತ. ಬರೀ ವಂದಿತ ಅಲ್ಲ, ಅಭಿವಂದಿತ. ಮತ್ತೆ 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 ಒಂದೇ. ಅದೇ ಒಂದೇ ವಂದ್ಯಂ ಸದಾನಂದಂ. ಸದಾ ಕಾಲ ವಂದಿತನಾದಂಥ ಕೃಷ್ಣ ಹೇಳ್ದ, ಆಯ್ತು ಬಿಡು, ಕ್ಷಮಿಸು ಅಂತ ಕೇಳ್ತೀಯಲ್ಲ. ಶಾಂತಂ ಸದೈವ ಭವತಃ. ಯಾವಾಗಲೂ ಕ್ಷಮಿಸ್ತಿದ್ದೀನಿ, ಯೋಚನೆ ಮಾಡಬೇಡ. ಗೊತ್ತಾಯ್ತಾ? ಶಾಂತಂ ಭವತ್ ಸದೈವ ಭವತಃ ತವ ಶಿಕ್ಷಣಾಯ. ನನ್ನ ಕ್ಷಮೆಯೆಲ್ಲ ಇನ್ನೇನು ಮಾಡಿ, ಇನ್ನೂ ಸುಮ್ಮನೆ ಇರ್ತಾ ಇದ್ದೆ. ನಿನಗೆ ಜ್ಞಾನ ಕೊಡೋಕ್ಕೆ ಇಷ್ಟೆಲ್ಲ ಮಾಡಿದ್ದೆ ಹೊರತು ನೀನು ಮಾಡಿದಷ್ಟು ಬಿಟ್ಟಷ್ಟು ಲೆಕ್ಕ ಇಲ್ಲ ಅಂತ ಕ್ಷಮಿಸಿದ್ದೇನೆ. ಪೂಜಾಪಹಾರ ವಿಧಿ ಇತಿ ಅವದದ್ ರಮೇಶ. ನಿನ್ನ ಪೂಜೆನ ಏನು ಮಾಡಿದೆ ನಾನೀಗ? ಅಪಹರಣ ಮಾಡಿಬಿಟ್ಟೆ, ನಾನು ತಗೊಂಡುಬಿಟ್ಟೆ. ಯಾತಕ್ಕೆ? ನಿನ್ನ ಬುದ್ಧಿ ಬರಲಿ ಅಂತ ಹೇಳ್ಬಿಟ್ಟು. ಪೂಜಾ ಅಪಹಾರ ವಿಧಿ. ಪೂಜೆ ಮಾಡೋದು ಇಂದ್ರೋತ್ಸವ ತಪ್ಪಿಸ್ಬಿಟ್ನಲ್ಲ. ಪೂಜೆ ಏನು ಮಾಡಿದಾಗಾಯ್ತು ಈಗ? ಅಪಹರಣ ಮಾಡಿದೆ, ತಾನು ಮಾಡಿಸ್ಕೊಂಡ್ನಲ್ಲ, ಅದನ್ನು ತಾನು ತೊಗೊಂಡಾಗಾಯ್ತಲ್ಲ, ಅಪಹರಣ ಆಯ್ತು. ಅದಕ್ಕೆ ಕೊಟ್ಟಿದ್ದು ಯಾತಕ್ಕೋಸ್ಕರ ಮಾಡಿದ್ದು ನಾನು ಇದನ್ನು? ಇನ್ನು ಬುದ್ಧಿ ಬರ್ಲಿಕ್ಕೆ ಅಷ್ಟೇ ಹೊರತು ನನಗೆ ಬೇಕಿಲ್ಲ. ಎಷ್ಟೋ ಸತ್ತು ಏನು ಮಾಡ್ತಾರೆ? ತಪ್ಪು ಮಾಡ್ತಾನೆ, ಸಸ್ಪೆಂಡ್ ಮಾಡಿಬಿಡ್ತಾನೆ. ಸಸ್ಪೆಂಡ್ ಮಾಡಿ ಆಮೇಲೆ ತಪ್ಪು ಕ್ಷಮೆ ಕೇಳ್ತಾನೆ, ಹಾಕ್ತಾರೆ. ಸಸ್ಪೆಂಡ್ ಮಾಡಿದಾಗ ತಾನಲ್ಲಿ ಕೊಡೋದಿಲ್ಲ, ನೆನಪಿಟ್ಕೊಳ್ಳಿ, ತಾನು ಕೊಡೋದಿಲ್ಲ ಹೋಗಿ. ಯಾತಕ್ಕೆ? ತಾನು ದೊಡ್ಡ ಪೋಸ್ಟ್ ಅದು, ಅಲ್ಲಿ ಯಾಕೆ ಕೊಡ್ತಾನೆ ಹೋಗಿ? ಚೀಫ್ ಮಿನಿಸ್ಟರ್ ಯಾರೋ ಸಸ್ಪೆಂಡ್ ಮಾಡಿ ಅಲ್ಲಿ ತಾನು ಕೊಡ್ತಾನೆ ಹೋಗಿ? ಯಾರು ಕೊಡಿಸ್ತಾನಲ್ಲಿ? ಆ ಕೇಡನವ್ರು ಕೊಡಿಸ್ತಾರೆ, ಬೇರೆ ಕೊಡೋದಿಲ್ಲ. ಅದಕ್ಕೆ ದೇವರು ಎಷ್ಟು ದೊಡ್ಡವನು ಅಂತ ಹೇಳೋದಕ್ಕೆ ಇದೆಲ್ಲ ಸಾಕ್ಷಿ. ಕ್ಷಮಿಸಿದ್ದೇನೆ, ನಿನ್ನ ಬುದ್ಧಿ ಸೇದಾಗಿತ್ತು ಅಂತೇಳಿ ಈ ಪೂಜಾಪಹಾರ ವಿಧಿಯನ್ನು ಮಾಡಿದ್ದೇನೆ ಅಂತ ರಮೇಶ ಅವದ. ಈತ ರಮೇಶ, ಆತ ಶಚೀಶ ಅಷ್ಟೇ. ಶಚೀಶ ಆತ ರಮೇಶ, ನಿತ್ಯಮುಕ್ತಳ ಈಶ. ಶಚಿ ನಿತ್ಯಮುಕ್ತಳ ಅಲ್ಲವೇ ಅಲ್ಲ. ಅದರಿಂದಾಗಿಯೇ ಈ ತಾರತಮ್ಯ ತೋರಿಸ್ತಾರೆ. ಅದು ಹೆಂಡಂದ್ರ ಯೋಗ್ಯತೆ ನೋಡಿದ್ರು ಕೂಡ ಈ ಗಂಡಂದ್ರ ತಾರತಮ್ಯ ಗೊತ್ತಾಗತ್ತೆ ಅಂತ. ಅವತ್ತು ಸ್ಟೇಟ್ ಮಿನಿಸ್ಟರ್ ಆಗಿದ್ದಾರೆ, ಸ್ಟೇಟ್ಗೆ, ಅಲ್ಲಿ ಕಂಟ್ರಿಗೆ ಪ್ರೈಮ್ ಮಿನಿಸ್ಟರ್ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಈಗ ರಾಜ್ಯದ ಮುಖ್ಯಮಂತ್ರಿಗಿಂತ ದೇಶದ ಪ್ರಧಾನಮಂತ್ರಿ ಏನಾಗಿರ್ತಾನೆ? ದೊಡ್ಡವನು. ಅದಕ್ಕೆ ರಮೇಶ, ವಿಶ್ವೇಶ ಇವರು ಅದಕ್ಕಷ್ಟೇ. ಯಾವುದಕ್ಕೆ ಈಶ, ಶಚೀಶ ಅಷ್ಟೇ ಹೊರತು ಬೇರೆ ಅಲ್ಲ. ಈ ಅರ್ಥದಲ್ಲಿ ಪದಗಳಲ್ಲಿ ಸ್ವಾರಸ್ಯ ಇದೆ. ಅವದದ್ ರಮೇಶ.
ಆಮೇಲೆ ಗೋವಿಂದಮೇನ ಭವಿಷ್ಯಚ್ಚ ಸ ಗೋ ಗಣೇಶೋ ಗೋಭಿರ್ಜಗಾಮ ಗುಣಪೂರ್ಣ ಮಮುಂ ಪ್ರಣಮ್ಯ ಗೋಪೈರ್ಗಿರಾಂ ಪತಿರಪಿ ಪ್ರಣತೋಭಿಗಮ್ಯ ಗೋವರ್ಧನೋದ್ಧರಣ ಸಂಗತ ಸಂಶಯೈ ಸಹ ಗೋವಿಂದಂ ಏನಂ ಅಭಿಷಿಚ್ಯ ಸಹ ಗೋಗಣೇಶಃ ಗೋಭಿಃ ಜಗಾಮ ಗುಣಪೂರ್ಣಂ ಮಮುಂ ಪ್ರಣಮ್ಯ ಗೋಪೈಃ ಗಿರಾಂ ಪತಿಃ ಅಪಿ ಪ್ರಣತಃ ಅಭಿಗಮ್ಯ ಗೋವರ್ಧನೋದ್ಧರಣ ಸಂಗತ ಸಂಶಯೈಃ ಸಹ ಗೋವಿಂದಂ ಮೇನಂ ಅಭಿಷಿಚ್ಯ ಗೋವಿಂದ 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 ಅಂತ ಏನು ಮಾಡಿದ್ರು ಅವರು ಅಭಿಷೇಕ ಮಾಡಿದ್ರು ಗೋಗಳಿಗೆ ಕರ್ಕೊಂಡ್ಬಂದಿದ್ದಾರಲ್ಲ ಅಭಿಷೇಕ ಮಾಡಿ ಹೊರಟರು ಅದಕ್ಕೆ ಗೋವಿಂದ ನಾಮ ಬಂತಾಗ ಗೋವಿಂದ ಗೋವಿಂದ ಅಂತೇಳಿ ಇಂದ್ರದೇವರು ಗೋವಿಂದ ನಾಮ ಯಾವಾಗ ಉಚ್ಚಾರಣೆ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿ ಕ್ಷಮಿಸು ಅಂತೇಳಿ ಗೋವಿಂದ ಗೋವಿಂದ ಅಂದರು ಅದಕ್ಕೆ ಏನು ಮಾಡಿದ್ರು ಯಾವುದೇ ತಪ್ಪು ಆಗ್ಬೇಕಾದ್ರೆ ಪರಿಚಯ ಸರಿ ಮಾಡೋಕೆ ಏನು ಮಾಡ್ಬೇಕಂದ ಅಚ್ಯುತ ಅನಂತ ಗೋವಿಂದ ಅಂದ್ರೆ ಏನಾಗುತ್ತೆ ಅಲ್ಲಿಗೆ ಅದು ಪಾಪ ಪರಿಹಾರ ಆಗುತ್ತೆ ಅಂತ ಅಚ್ಯುತ ಅನಂತ ಗೋವಿಂದ ಅದು ಪ್ರಾಕ್ಟಿಕಲಿ ಮಾಡಿದವ್ರು ಯಾರೀಗ ಇದನ್ನು ಮಾಡಿ ತೋರಿಸ್ತಾರೆ ಅಲ್ಲೂ ಕೂಡ ಹಾಗೇನೆ ಮಧ್ಯೆ ಮಧ್ಯೆ ಅರ್ಜುನ ಗೋವಿಂದ ಗೋವಿಂದ ಅಂತಿರ್ತಾರೆ ಗೊತ್ತಾಯ್ತಾ ಅದೇ ರೀತಿಯಲ್ಲಿ ಅಚ್ಯುತ ಅಂತ ಶುರು ಮಾಡ್ತಾರೆ ಸೇನೋ ಉಭಯೋರ ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ ಕೊನೆಗೆ ಹೇಳ್ಬೇಕಾದ್ರೆ ಕೂಡ ಏನಂತ ಹೇಳ್ತಾರೆ ಮತ್ತೆ ನಷ್ಟೋ ಮೋಹ ಸ್ತುತಿರ್ಲಬ್ಧ ತ್ವತ್ಪ್ರಸಾದಾತ್ ಮಯ ಅಚ್ಯುತ ಮಧ್ಯ ಸತ್ಯ ಅಚ್ಯುತ ಅಂತ ಕೊನೆ ಮತ್ತೆ ಅಚ್ಯುತ ಅಂತ ಕರೀತಾರೆ ಈಗ ಹೇಳ ಉಪದೇಶ ಮಾಡಲಿ ಅಂತ ಭಕ್ತಿಯಿಂದ ಅಚ್ಯುತ ಅಂತ ಆಮೇಲೆ ತಪ್ಪಾಯ್ತು ಅಂತ ಹೇಳಿ ಅಚ್ಯುತ ಯಾಕೆ ಅದು ಮಂತ್ರದಾಗ ನಾಮತ್ರಯ ಜಪ ಅಂದ್ರೆ ಯಾವುದಕ್ಕೋಸ್ಕರ ಅದು ಪಾಪ ಲೋಪ ದೋಷ ಪರಿಹಾರಕ್ಕೋಸ್ಕರ ಅದಕ್ಕೆ ನಾನು ಲೋಪ ಪರಿಹಾರ ಮಾಡು ಅಂತೇಳಿ ಮಾಡಿದ ಅದಕ್ಕೆ ಇಲ್ಲಿ ಗೋವಿಂದ ಅಲ್ಲಿ ಅಚ್ಯುತ ಮೂಲ ರೂಪದಲ್ಲಿ ಇಂದ್ರ ಗೋವಿಂದ ಅಂತ ಅವತಾರ ರೂಪದಲ್ಲಿ ಅರ್ಜುನ ಅಚ್ಯುತ ಅನಂತ ಗೋವಿಂದ ಎಲ್ಲ ಹೇಳ್ತಾರೆ ಗೋವಿಂದ ಶಬ್ದ ಸ್ಪಷ್ಟ ಉಪಯೋಗಿಸ್ತಾನೆ ಆದ್ದರಿಂದ ಅರ್ಜುನ ಇಂದ್ರದೇ ಆ ರೀತಿ ಹೇಳಿದ್ದಕ್ಕೆ ಅದು ತಪ್ಪುಗಳನ್ನು ಕ್ಷಮಿಸಿ ಕೃಷ್ಣ ಏನು ಮಾಡ್ತಾನೆ ಇಲ್ಲೂ ಕೇಳ್ತಾನೆ ಮತ್ತೆ ಯಥಾ ಪ್ರಕಾರ ಅರ್ಜುನ ಏನಂತ ಕೇಳ್ತಾನಲ್ಲಿ ಸಖೇತಿ ಮತ್ವ ಪ್ರಥಮಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಅಂತ ಹೇಳಿದೆ ನಾನು ದಯವಿಟ್ಟು ಕ್ಷಮಿಸಿಬಿಡು ಅಂತ ಕೇಳ್ತಾನೆ ಇಲ್ಲೂ ಹಾಗೇನೆ ಗೊತ್ತಿಲ್ಲದೆ ಎಷ್ಟೆಲ್ಲ ಮಾಡಿದೆ ಕ್ಷಮಿಸಿಬಿಡು ಅಂತ ಹೇಳಿ ಎಲ್ಲ ಅವತಾರ ರೂಪ ಮೂಲ ರೂಪದಲ್ಲಿ ಕೃಷ್ಣನ ಮಾತ್ರ ಯಾವಾಗಲೂ ನೋ ಡಿಫರೆನ್ಸ್ ಎಲ್ಲದರಲ್ಲೂ ಇವರಿಗೆ ವಿವೇಕವನ್ನು ಬಂದಿದ್ದನ್ನು ತೋರಿಸ್ಕೊಡ್ತಾರೆ ಅಷ್ಟು ಮಾಡಿ ಗೋಗಣೇಶನಾದ ಇಂದ್ರದೇವರು ಇಲ್ಲೂ ಅಷ್ಟೇ ಗೋಗಣಗಳು ಅಂದರೆ ಮೇಘಗಳ ಒಡೆಯ ಅದಕ್ಕೆ ಮೇಘಗಳನ್ನು ಕಳಿಸ್ಕೊಟ್ಟಿದ್ದು ಗೋ ಅಂದರೆ ನೀರು ಅಂತ ಅರ್ಥ ಇದೆ ಗೋ ಶಬ್ದಕ್ಕೆ ನೀರು ಕೊಡ್ತಕ್ಕಂಥವುಗಳೆಲ್ಲ ಮೇಘ ಅದರ ಗಣ ಮೇಘ ವೃಂದಕ್ಕೆ ಅಧಿಪತಿ ಅನೇಕ ಅರ್ಥಗಳು ಮತ್ತೆ ಗೋ ಶಬ್ದಕ್ಕೆ ಮೇಲೆ ಈ ಸ್ವರ್ಗದ ಭೂಹ ಸಹ ಲೋಕಗಳು 3 ಲೋಕದ ಅಧಿಪತಿ ಆದ್ದರಿಂದ ಗೋಗಣೇಶ ಗೋಹಿರ್ ಜಗಾಮ ಬೇಗ ಹೇಳಿದ್ದಾನೆ ಅನೇಕ ಅರ್ಥಗಳಿದೆ ಕಣ್ಣು ಅಂತ ಅರ್ಥ ಇದೆ ವಜ್ರ ಅಂತ ಅರ್ಥ ಇದೆ ಗೋಗಳು ಅಂತ ಅರ್ಥ ಇದೆ ಶಾಸ್ತ್ರ ಅಂತ ಅರ್ಥ ಇದೆ ಅನಾಕುಲಂ ಗೋಕುಲಂ ಉಲ್ಲಾಸ ಹಾಗೆಲ್ಲ ಇಲ್ಲಿ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು ಜಗಾಮ ಗುಣಪೂರ್ಣ ಮಮುಂ ಪ್ರಣಮ್ಯ ಗೋಭಿರ್ ಜಗಾಮ ಅಷ್ಟು ಮಾಡಿಬಿಟ್ಟು ಆಮೇಲೆ ಏನು ಮಾಡ್ದ ಗೋಗಳು ಅಲ್ಲಿಂದ ಕರ್ಕೊಂಡು ಸ್ವರ್ಗದಿಂದ ಬಂದಿದ್ದು ಗೋಗಳೆಲ್ಲ ವಾಪಸ್ ಕಳಿಸ್ತಾರಲ್ಲ ತಮ್ಮ ಗೋವುಗಳೆಲ್ಲ ಕಾಮಧೇನು ಎಲ್ಲ ಇಲ್ಲಿ ಗೋಲೋಕ ಎಲ್ಲೂಬಾರದು ತೊಗೊಂಡು ಹೊರಟೋಗ್ಬಿಟ್ರು ವಾಪಸ್ ಇನ್ನೊಂದು ಗೋಭಿಹಿ ಸ್ತೋತ್ರ ಮಾಡಿಬಿಟ್ಟು ಗೋಭಿಹಿ ಜಗಾಮ ಆ ಗೋಡ್ ಸಮೇತ ವಾಪಸ್ ಹೊರಟು ಗೋಪೈಹಿ ಗಿರಾಂಪತಿರಪಿ ಪ್ರಣತೋಭಿಗಮ್ಯ ಗೋವರ್ಧನೋದ್ಧರಣ ಸಂಗತ ಸಂಶಯೈ ಸಹ ಆ ಕಡೆ ಇಂದ್ರದೇವರು ನಮಸ್ಕಾರ ಮಾಡಿ ಕ್ಷಮೆ ಕೇಳಿಕೊಂಡು ಅವ್ರು ಹೊರಟರು ಈ ಗೋಪಾಲಕರ ಇವರು ಕ್ಷಮೆ ಕೇಳಿದ್ರು ಕೃಷ್ಣ ಈ ಬಗ್ಗೆ ಇಷ್ಟೊಂದು ಗೊತ್ತೇ ಇದೆಯಲ್ಲ ನಮಗೆ ಅಂತೇಳಿ ನೀವು ಇಷ್ಟು ದೊಡ್ಡವರು ತನಗೆ ಗೊತ್ತೇ ಇರಲಿಲ್ಲ ಯಾತಕ್ಕೆ ಎಲ್ಲ ರಾಕ್ಷಸ ಎಲ್ಲ ನೋಡಿದ್ರಿ ಈಗಾಗಲೇ ಇಂದ್ರದೇವ್ರ ಮೇಲವರು ನಮಸ್ಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಯಾವ ಸ್ಟೇಟಸ್ ಇದೆ ಬೇರೆಯವರಿಗೆ ಅವೆಲ್ಲ ಗೊತ್ತಾಗಲ್ಲ ಯಾರು ನಮಸ್ಕಾರ ಮಾಡ್ತಾರೆ ಯಾರು ದೊಡ್ಡವರು ಅಂತ ಗೊತ್ತಾಯ್ತಾ ಯಾರೋ ತಿಳ್ಕೊಂಡಿದ್ರು ಪಾಪ ಯಾರು ರಾಷ್ಟ್ರಪತಿಯವ್ರ ಪ್ರಧಾನ ನಮಸ್ಕಾರ ಭಾರಿ ಭಾರಿ ದೊಡ್ಡವರು ಅಂತ ಗೊತ್ತಾಗುತ್ತೆ ತಾರತಮ್ಯ ಜ್ಞಾನ ಆ ರೀತಿ ಗೊತ್ತಾಗುತ್ತೆ ಈ ಗೋಪರಿಗೆಲ್ಲ ಈ ವಿಷಯ ಚೆನ್ನಾಗಿ ಗೊತ್ತಾಯ್ತು ಇಷ್ಟೊತ್ತು ಈ ರೀತಿ ಕಂಡಿರಲಿಲ್ಲ ಅವರು ರಾಕ್ಷಸ ಸಂಹಾರನೇ ನೋಡ್ತಾ ಬಂದಿದ್ರು ಖಾಲಿಯ ದಮನ ನೋಡಿದ್ರು ಅಷ್ಟೇನೆ ಆದರೆ ಇಂದ್ರದೇವರ ಬಗ್ಗೆ ಒಂದು ಪರಿಚಯ ಇತ್ತು ತ್ರಿಲೋಕೇಶ ಅಂತೇಳಿ ಆತ ಈ ರೀತಿ ಶರಣಾಗಬೇಕಾದ್ರೆ ಕೃಷ್ಣ ಭಾರಿ ದೊಡ್ಡವನು ಅಂತ ಗೊತ್ತಾಗಿಬಿಟ್ಟು ಪ್ರಣತಃ ಅಭಿಗಮ ಸಾಷ್ಟಾಂಗ ಹಾಕಿದ್ದೇನೆ ಗೋವರ್ಧನೋದ್ಧರಣ ಸಂಗತ ಸಂಶಯೇ ಸಹ ಗೋವರ್ಧನ ಉದ್ಧರಣ ಸಂಗತ ಸಂಶಯೈ ಗೋವರ್ಧನ ಉದ್ಧರಣ ಸಂಗತ ಸಂಶಯೈ ಗೋವರ್ಧನವನ್ನ ಮೇಲೆತ್ತಿದ ಕಾರಣದಿಂದಾಗಿ ಸಂಗತ ಅಂದರೆ ಬಂದ ಅಲ್ಲ ಪೂರ್ತಿ ಹೋದಂತಹ ಸಂಶಯ ಅವ್ರ ಸಂಶಯ ಎಷ್ಟೋಯ್ತು ಈಗ ಪೂರ್ತಿ ಹೊರಟೋಯ್ತು ಇಷ್ಟೇ ಮೊದಲೆಲ್ಲ ನೋಡ್ತಾ ಬಂದಿದ್ವಿ ನಮಗೆ ಅನಿಸಿತ್ತು ಅವರು ಹೇಳಿದ್ರು ಯಾರೋ ಗರ್ಗಾಚಾರ ಬಂದು ಹೇಳಿದ್ರು ನಿನ್ನ ಮಗ ಸಾಮಾನ್ಯನಲ್ಲ ನಾರಾಯಣ ಸಮ ಅಂತೇಳಿ ಈಗೆಲ್ಲ ಸ್ಪಷ್ಟ ಆಗೋಯ್ತು ಏನಾಯ್ತು ಇಂದ್ರದೇವರೇ ಒಂದು ಶರಣಾಗತರಾಗಿ ಇಷ್ಟೆಲ್ಲ ಮಾಡಿ ಎಲ್ಲರಿದ್ದೀನಿ ಮತ್ತೆ ಗುಟ್ಟು ಒಳಗೆ ಹೋಗೋಣ ಮಾತಾಡಿ ಬಂದಿಲ್ಲ
ಎಲ್ಲರ ಕಾಣಾಗೆ ನಮಸ್ಕಾರ ಮಾಡಿದ್ರಿಂದ ಅವ್ರ ಸಮಸ್ಯೆನೂ ಪರಿಹಾರ ಆಯಿತು. ಇದು ಭಾರಿ ಮುಖ್ಯವಾದ ಒಂದು ವಿಶೇಷ ಸಂಗತಿಗಳಲ್ಲಿ ಒಂದಾಯಿತು. ಗೋವರ್ಧನೋದ್ಧರಣ ಸಂಗತ ಸಂಶಯೈ ಸಹ ಕೃಷ್ಣ ಗೋವರ್ಧನೋದ್ಧರಣ ಮಾಡೋದಕ್ಕೆ ಹಾಗಾಯಿತು. ವ್ಯಾಸ ರೂಪದಿಂದ ಏನು ಮಾಡಿದ್ವಿ? ವೇದವ್ಯಾಸ ರೂಪದಿಂದ ಗೋವರ್ಧನ ಎಲ್ಲ ವೇದಾದಿಗಳೆಲ್ಲ ಏನಾಗಿದ್ವಿ? ಎಲ್ಲ ವರ್ಧನ. ಒಂದನ್ನು ಲುಪ್ತವಾದದನ್ನು ಹೊರಗೆ ಹಾಕಿದರು. ಅದಕ್ಕೆ ಅರ್ಥವನ್ನು ಮಹಾರ್ಥಾಗಿ ಹೇಳಿದ ಮೂಲಕ ವರ್ಧನ, ವೇದದ ಅರ್ಥ ವ್ಯಾಪ್ತಿಯನ್ನು ತೋರಿಸಿದ್ರು. ಈಗ ವೇದವ್ಯಾಸ ರೂಪಕ್ಕೂ ಅನ್ವಯ. ಇಷ್ಟೊತ್ತು ಏನೇನು ನಡೆದಿದೆ ಅದಿಷ್ಟು ಕೂಡ ಯಾವುದಕ್ಕೆ ಅನ್ವಯ? ಕೃಷ್ಣನ ಕಥೆ ಪೂರ್ತಿ ದಶಮಸ್ಕಂದ ಪೂರ್ತಿ ವೇದವ್ಯಾಸರ ಕಥೆನೇ ಹೌದು. ಎಲ್ಲ ಲೀಲೆಗಳು ಅನ್ವಯಿಸ್ತಾ ಹೋಗುತ್ತೆ. ಶಾಸ್ತ್ರದ ಪ್ರಕಾರ ಅವರಿಗೆ ಅನ್ವಯ ಮಾಡಬೇಕು, ಇದ್ರ ಪ್ರಕಾರ ಇಲ್ಲಿ ಅನ್ವಯ ಮಾಡಬೇಕು. ಎರಡು ರೂಪ ಒಂದೇ ಆದ್ದರಿಂದ ಪೂರ್ತಿ ಮ್ಯಾಚ್ ಆಗುತ್ತೆ. ಕೃಷ್ಣಂ ತತಃ ಪ್ರಭೃತಿ ಗೋಪಗಣ ವ್ಯಜಾನನ್ ನಾರಾಯಣೋಯಮಿತಿ ಗರ್ಗವಚಶ್ಚನಂದಾತ್ ನಾರಾಯಣಶ್ಚನ ಸಮಯಿತ್ಯುಚಿತಂ ನಿಶಮ್ಯ ಪೂಜಾಂಚ ಚಕ್ರರಸಿಕಾಮರವಿಂದ ನೇತ್ರೇ. ಕೃಷ್ಣಂ ತತಃ ಪ್ರಭೃತಿ ಗೋಪಗಣಾಃ ವ್ಯಜಾನನ್ ನಾರಾಯಣಃ ಅಯಂಮಿತಿ ಗರ್ಗವಚಃ ಚ ನಂದಾತ್ ನಾರಾಯಣಸ್ಯ ಸಮಃ ಇತಿ ಉದಿತಂ ನಿಶಮ್ಯ ಪೂಜಾಂ ಚ ಚಕ್ರುಃ ಅಧಿಕಾಂ ಅರವಿಂದ ನೇತ್ರೇ. ಕೃಷ್ಣಂ ತತಃ ಪ್ರಭೃತಿ, ಅವತ್ತಿನಿಂದ ಗೋಪರಿಗೆ ಕೃಷ್ಣನ ಬಗ್ಗೆ ಏನಂತ ಬಂತೀಗ? ಭಾರಿ ದೊಡ್ಡವನು ತಿಳ್ಕೊಂಡಿರಲಿಲ್ಲ, ಭಾರಿ ದೊಡ್ಡವನು ಅಷ್ಟೇ ಅಲ್ಲ, ಸಾಕ್ಷಾತ್ ನಾರಾಯಣ ಅಂತ ಗೊತ್ತಾಯ್ತು. ಗೋಪಗಣ ವ್ಯಜಾನನ್ ನಾರಾಯಣೋ ಅಯಂಮಿತಿ, ಇವನು ಯಾರಿವನು? ನಾರಾಯಣ. ಆ ನೀರಿನಿಂದ ಏನೂ ಆಗದೆ ಹೋದ್ಮೇಲೆ ನಾರಾಯಣನೇ ಅವರು ಅಂತ ಗೊತ್ತಾಯ್ತು. ಗರ್ಗವಚಃ ಚ ನಂದಾತ್, ಜೊತೆಗೆ ಗರ್ಗಾಚಾರ್ಯ ನೆನಪಾಯ್ತು. ನಂದ ಅಂತ ನನಗೆ ಅವತ್ತೇ ಹೇಳಿದ್ರು ಗರ್ಗಾಚಾರ್ಯರು, ಈಗ ಗೊತ್ತಾಯ್ತು ನನಗೆ ಅಂತ ಹೇಳಿದ. ಎಲ್ಲ ಬಂದುಕೊಂಡು ಟ್ಯಾಲಿ ಆಗ್ತಾ ಬಂತು. ಗರ್ಗವಚಃ ಚ ನಂದಾತ್ ನಾರಾಯಣಸ್ಯ ಸಮಃ ಇತಿ ಉದಿತಂ ನಿಶಮ್ಯ ಪೂಜಾಂಚ ಚಕ್ರುಃ ಅಧಿಕಾಂ ಅರವಿಂದ ನೇತ್ರೇ. ಪುಂಡರೀಕಾಷ್ಟನಾದ ಶ್ರೀಕೃಷ್ಣನಿಗೆ ಅಧಿಕ ಪೂಜೆಯನ್ನು ಮಾಡಿದರು. ಭಕ್ತಿ ಹೆಚ್ಚಾಯ್ತಲ್ಲ, ಭಕ್ತಿ ಹೆಚ್ಚಾದಷ್ಟು ಏನಾಗ್ತಾ ಹೋಗುತ್ತೆ? ಪೂಜೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಮಾಡಿದರು. ಬಂದು ಯಾರೋ ನೋಡಿದ್ರೆ ಕೈ ಮುಗಿದ. ಇವ್ರು ಯಾರು ಗೊತ್ತಾ ಹೇಳಿದ್ರು, ಓ ಪೂರ್ತಿ ನಮಸ್ಕಾರ. ಆಮೇಲೆ ಗಂಟೆ ಕಾಲ ಹಿಡ್ಕೊಂಡ್ಬಿಟ್ಟೆ. ಯಾಕೆ? ಪರಿಚಯ ಜಾಸ್ತಿ ಆಗ್ತಾ ಹೋದಂತೆ ಅನ್ನೋ ಭಕ್ತಿ ಈಗ ಜಾಸ್ತಿ ಆಯ್ತು. ಅದಕ್ಕೆ ಪ್ರತಿನಿತ್ಯ ಪಾಠ ಪ್ರವಚನದ ಏನಾಗುತ್ತೆ? ನಮಗೆ ಜ್ಞಾನ ಜಾಸ್ತಿ ಆಗುತ್ತೆ. ಖಾಲಿ ತಟ್ಟೆ ಊಟ ಏನು ಊಟ ಮಾಡೋದು? ಮಾಡಿ ನಿರ್ಧಾರ ಆಗೋದು ಇಲ್ಲೇ ಇಲ್ಲ. ಯಾವಾಗ ತಿನ್ನಕ್ಕೆ ಜಾಸ್ತಿ ಇದ್ರೆ ಜ್ಞಾನ ಏನೋ ಹಾಕಿದ್ರೆ ತಿನ್ಬೋದು ತಾನೆ ಅಂತ ಹೇಳ್ತಾರಲ್ಲ, ಹಾಕಿ ತಟ್ಟೆಯಲ್ಲಿ ಅನ್ನ ಬಿಡಬೇಕು, ತಲೆಯಲ್ಲಿ ಜ್ಞಾನ ಬಿಡಬೇಕು. ಅವಲ್ಲಿ ಭುಕ್ತಿ, ಇದು ಭಕ್ತಿ. ಭುಕ್ತಿ ಹೆಚ್ಚಾದರೆ ದೇಹಕ್ಕೆ ಆರೋಗ್ಯ, ಭಕ್ತಿ ಹೆಚ್ಚಾದರೆ ಭಕ್ತಿ ಭಾರಿ ಹೆಚ್ಚಾಗಬಾರ್ದು. ಮಧ್ಯೆ ಒಂದು ಸ್ಟೇಜಲ್ಲಿ ಸ್ಟಾಪ್ ಆಗಬೇಕು. ಭಕ್ತಿ ಮಾತ್ರ ಏನಾಗಬೇಕದು? ಆಗ್ತಾನೇ ಇರಬೇಕು, ನೋ ಎಂಡ್. ಕೃಷ್ಣಂ ತತಃ ಪ್ರಭೃತಿ ಗೋಪಗಣ ವ್ಯಜಾನನ್ ನಾರಾಯಣೋ ಯಮಿತಿ ಗರ್ಗವಚಶ್ಚನಂದಾತ್ ನಾರಾಯಣಸ್ಯ ಸಮಯಿತ್ಯುಚಿತಂ ನಿಶಮ್ಯ ಪೂಜಾಂಚ ಚಕ್ರರಸಿಕಾಮರವಿಂದ ನೇತ್ರೇ. ಅಲ್ಲಿ ಮುಗಿತು. ನೆಕ್ಸ್ಟ್ ಇಂತ ಬೇರೆ ವಿಷಯ ಹೇಳ್ತಾರೆ. ಈಗ ನಾಳೆ ಅಂದರೆ ನಾಳೆನೂ ಪಾಠ ಇಲ್ಲ, ನಾಡಿದ್ದು ಪಾಠ ಇಲ್ಲ, ಮತ್ತು ಶುಕ್ರವಾರ ಪಾಠ. ಇದನ್ನೆಲ್ಲ ಎಷ್ಟು ಹೇಳಿದ್ದಾರೆ ಬೇಕಾಷ್ಟು ಎಲ್ಲ ಹೇಳಿದಲ್ಲ. ಡೇಟಾ ಪೂರ್ತಿ ಹಾಗೆ ಇಟ್ಟುಬಿಟ್ಟು ಎಲ್ಲ ಎಕ್ಸ್ಪ್ಲೇನ್. ಇವರೆಲ್ಲ ಡೇಟಾ ಕೇಳಿ ಹಾಳು ಮಾಡಿಬಿಡ್ತಾರೆ ನಮ್ಮ ಕವಿಗಳು ಅಂತ ಹೇಳಿದ್ರೆ ವಿಚಿತ್ರ ಕೆಲಸ ಮಾಡಾಕ್ಬಿಡ್ತಾರೆ. ಇರೋದನ್ನು ಫಸ್ಟ್ ಕ್ಲಾಸ್ ಭಾರಿ ಬ್ಯೂಟಿಫುಲ್ ಆಗಿ ಹೇಳ್ತಾರೆ.